ವಿಜ್ಞಾಪನಾ ಪ್ರಾರ್ಥನೆಯನ್ನು ಮುಗಿಸಿ ಇವತ್ತು ವಚನದ ಭಾಗಕ್ಕೆ ಬರುವಾಗ ದೇವರು ತಾನೇ ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲಿ. ಆಮೇಲೆ ಹಾಗೆಯೇ ಇವತ್ತು ಪಂಚಶತಮ ದಿನದ ಒಂದು ಹಬ್ಬ. ಕ್ರೈಸ್ತರಿಗೆ 7 ಹಬ್ಬಗಳಿದೆ. ಬಟ್ ಆ 7 ಹಬ್ಬನಿಗೆ ಯಾರು ಮಾಡ್ತಾ ಇಲ್ಲ. ಈಗ ಮಾಡ್ತಾ ಇರೋದು ಏನಂದರೆ ಕರ್ತನ ಮೇಜನ್ನು ಮಾಡ್ತೀವಿ, ಅದೊಂದು ಹಬ್ಬದ ರೀತಿಯಲ್ಲಿ ಮಾಡ್ತೀವಿ. ಮತ್ತು ಎರಡನೇದಾಗಿ ಕ್ರಿಸ್ಮಸ್ ಹಬ್ಬನ ಮಾಡ್ತೀವಿ, ಮತ್ತು ಗುಡ್ ಫ್ರೈಡೇ ಮತ್ತು ಪುನರುತ್ಥಾನ ದಿವಸದ ಹಬ್ಬ ಮಾಡ್ತೀವಿ. 7 ಹಬ್ಬಗಳು ಮಾಡ್ತಾಯಿಲ್ಲ. ಅದು ಮಾಡಿದ್ರು ಸ್ತೋತ್ರ, ಮಾಡದಿದ್ರು ಸ್ತೋತ್ರ. ಯಾವತ್ತಾದರೂ ದೇವ್ರಿಗೆ ಕೃಪೆ ಕೊಟ್ಟರೆ ನಾವು ಗೊತ್ತಿಲ್ಲದಂಥ ರೀತಿಯಲ್ಲಿ ಈ 7 ಹಬ್ಬನೂ ಮಾಡ್ತಾಯಿದ್ದೀವಿ. ಇದರೊಳಗಡೆ ಆದರೆ ಗೊತ್ತಾಗದ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಪಸ್ಕ ಹಬ್ಬ ಅಂದರೆ ರೊಟ್ಟಿ ಉಳಿಯಿಲ್ಲದ ರೊಟ್ಟಿ ಹಬ್ಬ ಅಂದರೆ, ಪಸ್ಕ ಹಬ್ಬ ಅಂದರೆ ಆ ಒಂದು ಯೇಸು ಬಲಿಯಾಗಿರ್ತಕ್ಕಂಥ ಒಂದು ಹಬ್ಬ. ಉಳಿಯಿಲ್ಲದ ರೊಟ್ಟಿ ಹಬ್ಬ ಅಂದರೆ ನಾವು ರೊಟ್ಟಿನ ಕೊಡ್ತಾ ಇರೋದು. ಇದೆಲ್ಲ ಸುಮಾರು ಥರದಲ್ಲಿ ಇದೆ. ಅದ್ರ ಬಗ್ಗೆ ನಾವು ಇನ್ನೊಂದು ಸಲ ಮಾತಾಡೋಣ. ಈಗ ಗೊತ್ತಿಲ್ಲಂಥ ರೀತಿಯಲ್ಲೇ ನಾವು 7 ಹಬ್ಬನ ಮಾಡ್ತಾಯಿದ್ವಿ. ಬಟ್ ಅದನ್ನು ಪ್ರತ್ಯೇಕವಾಗಿ ಮಾಡ್ತಾಯಿಲ್ಲ. ಆದರೆ ಇಸ್ರೇಲ್ ದೇಶದಲ್ಲಿ ಈ ಹಬ್ಬನ ಮಾಡ್ತಾರೆ ಪ್ರಿಯರೇ. ಈ ಪಂಚಶತಮ ದಿನದ ಹಬ್ಬದಲ್ಲಿ ಎಲ್ಲ ಕೇಳಿಸ್ಕೋಬೇಕು. ಪಂಚಶತಮ ಹಬ್ಬದ ದಿನಕ್ಕೆ 2-3 ಥರ ಅರ್ಥ ಇದೆ. ಒಂದು ಸುಗ್ಗಿ ಕಾಲದ ಹಬ್ಬ ಅಂತ ಹೇಳ್ತಾರೆ, ಅದಕ್ಕೆ ಕೊಯ್ಲಿನ ಕಾಲದ ಹಬ್ಬ ಅಂತ ಹೇಳ್ತಾರೆ. ಪ್ರಥಮ ಫಲದ ಕಾಣಿಕೆಗಳನ್ನು ತೆಗೆದುಕೊಂಡು ಹೋಗಿ ಕೊಡುವಂಥ ಹಬ್ಬ ಅಂತ ಕೂಡ ಹೇಳ್ತಾರೆ. ಒಟ್ಟಾರೆ ಈ ಪಂಚಶತಮ ದಿನದ ಹಬ್ಬ ಅಂದರೆ ಪಂಚ ಅಂದರೆ ಎಷ್ಟು? 5. ಶತ ಅಂತಂದರೆ 100 ಆಗೋಯ್ತು. 100 ಅಲ್ಲ, ಪಂಚಶತಮ ಅಂತೇಳಿ ಕನ್ನಡದಲ್ಲಿ ಆ ಥರ ಆಗ್ಬೋಗ್ಬಿಟ್ಟಿದೆ. ಆಗಿನ ಕಾಲದಲ್ಲಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡತಕ್ಕಂಥ ಬೈಬಲ್ ಪಂಡಿತರು ಏನು ಮಾಡಿದ್ರೆ ಪಂಚದಶಮ ಅಂತ ಬರಿಬೇಕಾಗಿದ್ದು ಪಂಚಶತಮದಾಗೋಗಿದೆ. ಆಯಿತಾ? 50ನೇ ದಿನದ ಹಬ್ಬವನ್ನು ಪಂಚಶತಮ ದಿನದ ಹಬ್ಬ ಅಂತ ಹೇಳ್ತಾರೆ. ಈ ಹಬ್ಬ 50ನೇ ದಿವಸ ಯಾಕೆ ಮಾಡಿದ್ರು, ಏನು ಕತೆ ತಿಳಿದ್ರ ಬಗ್ಗೆ ಚೆನ್ನಾಗಿ ವಿವರಿಸುವಾಗ ದಯವಿಟ್ಟು ಗಮನವಿಟ್ಟು ಕೇಳಿ ಪ್ರಿಯರೇ. ಪ್ರೈಸ್ ಲಾರ್ಡ್. ಕೇಳ್ತೀರಾ? ಇದನ್ನು ಈ ಒಂದು ಹಳೆ ಒಡಂಬಡಿಕೆಯಲ್ಲಿ ಇದನ್ನು ವಾರಗಳ ಹಬ್ಬ ಅಂತ ಕರೀತಾರೆ ಪ್ರಿಯರೇ. ಇದನ್ನು ವಾರಗಳ ಹಬ್ಬ ಅಂತೇಳಿ, ಅದು ಏನು ವಾರ ಅಂತ ಮತ್ತೆ ಹೇಳ್ತೀನಿ ನಿಮಗೆ. ಇದನ್ನು ಶಾವೋತ್ ಅಂತೇಳಿ ಕರೀತಾರೆ. ಏನಂತ? ಶಾವೋತ್ ಅಂತೇಳಿ ಅವ್ರು ಕರೀತಾರೆ. ಅಲ್ಲೆಲ್ಲೂಯ. ಅದು ಬರ್ತಾ 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 ಹೊಸ ಒಡಂಬಡಿಕೆಗೆ ಬಂದಾಗ ಅದು ಪೆಂತಕೋಸ್ತಲ್ ಡೇ ಅಂದರೆ ಪಂಚಶತಮ ದಿನದ ಹಬ್ಬ ಎಂದು ಕರೆಯಲ್ಪಡ್ತು.
ಅಲ್ಲಲ್ಲಿಯ ಪೆಂತಕೋಸ್ತ್ ಅಂತ ಹೇಳೋದು ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥ ಒಂದು ವರ್ಡ್. ಅರ್ಥ ಆಯ್ತಾ? ನಮ್ಮ ಚರ್ಚು ಕೂಡ ಪೆಂತಕೋಸ್ತಲ್ ಚರ್ಚ್. ನಮ್ಮ ಪಂಗಡ ಯಾವುದೀಗ ಕ್ಯಾಥಲಿಕ್, ಮೆಥಡಿಸ್ಟ್, ಅದು ಇದು ಅಂತೆಲ್ಲ ಇಲ್ವಾ? ಹಾಗೆಯೇ CSI ಇದೆಲ್ಲ ಇದೆ. ಅದೇ ಥರದಲ್ಲಿ ನಮ್ಮ ಸಭೆ ಯಾವುದು ಅಂತ ಜನಗಳು ಕೇಳಿದಾಗ ನಾವು ಹೇಳಬೇಕು ಪೆಂತಕೋಸ್ತಲ್ ಚರ್ಚ್ ಅಂತೇಳಿ. ಪೆಂತಕೋಸ್ತಲ್ ಚರ್ಚ್ ಅಂದರೆ ಪಂಚಶತಮ ದಿನದ ದಿವಸ ಹುಟ್ಟಿರತಕ್ಕಂಥ ಸಭೆಯೇ ಪೆಂತಕೋಸ್ತಲ್ ಸಭೆ. ಈ ಪಂಚಶತಮದ ದಿನದಂದು ಈ ಸಭೆ ಹುಟ್ಟಿತು ಪ್ರಿಯರೇ. ಯಾವುದು? ಈ ಒಂದು ಪೆಂತಕೋಸ್ತಲ್ ಅಂತ ಹೇಳ್ತಕ್ಕಂಥ ಒಂದು ಸಭೆ ಹುಟ್ಟಿತು. ಸಭೆದಲ್ಲಿ ಟೋಟಲ್ ಆಗಿ ಸಭೆ ಸ್ಟಾರ್ಟ್ ಆಗಿದೆ ಹೊಸ ಒಡಂಬಡಿಕೆಯಲ್ಲಿ ಪೆಂತಕೋಸ್ತಲಲ್ಲಿ. ಆದರೆ ಪ್ರಿಯರೇ, ಹಳೆಯ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿನ ಆರಾಧಿಸುವಂತಹ ಜನ, ಯಹೂದಿ ಜನಗಳು ಜನನವಾದಂತಹ ದಿನ ಅಂತ ಹೇಳ್ತಾರೆ. ಉಗಮವಾದಂಥ ದಿನಕ್ಕೆ ಪಂಚಶತಮ ದಿನ ಹಬ್ಬ ಅಂತ ಹೇಳ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಸಭೆ ಫಸ್ಟ್ ಪ್ರಾರಂಭವಾಗಿರೋ ದಿನ ಅಂತ ಹೇಳ್ತಾರೆ. ಒಟ್ಟಾರೆ ಪಂಚಶತಮ ದಿನ ಸಾವಿರಾರು ವರ್ಷಗಳ ಹಿಂದೆಯಿಂದಲೇ ನಡೀತಾ ಇತ್ತು ಅಂತ ಹೇಳಿದ್ರೆ ಆಧಾರದ ವಾಕ್ಯಗಳು ಕೂಡ ಇದೆ. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಈ ಒಂದು ಪಂಚಶತಮ ದಿನ ಈ ಹಬ್ಬನ ಪಸ್ಕ ಹಬ್ಬ ಕಳೆದು 49 ವಾರ ಅಲ್ಲ ದಿನ ಅಂದರೆ ಪಸ್ಕ ಹಬ್ಬ ಕಳೆದು 7 ವಾರಗಳ ಆದಮೇಲೆ ಆಚರಿಸುವಂಥ ಹಬ್ಬ ಇದು. ಕೇಳಿಸ್ಕೊಳ್ಳಿ, ಪಸ್ಕ ಹಬ್ಬದಲ್ಲಿ ಏನು ಅಂತ ಮತ್ತೆ ಹೇಳ್ಕೊಡ್ತೀನಿ ನಿಮಗೆ. ಪಸ್ಕ ಹಬ್ಬ ಕಳೆದು 7 ವಾರ ಕಳಿಬೇಕು. 7 ವಾರ ಕಳೆದು ಆಚರಿಸುವಂಥ ಹಬ್ಬ ಪಂಚಶತಮ ದಿನದ ಹಬ್ಬ. ಹಾಗಾದರೆ ಪ್ರಿಯರೇ, ಈ ಪಸ್ಕ ಹಬ್ಬ ಯಾವುದು? ಆಗಿನ ಕಾಲದ ಪಸ್ಕ ಹಬ್ಬ ಅಂದರೆ ಬಲಿ ಕೊಡುವಂಥ ಹಬ್ಬ. ಆ ಕಾಲದ ಹಳೆ ಒಡಂಬಡಿಕೆ ಕಾಲ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೀವತ್ತು ಆಮೇಲೆ ಸೋತ್ರ ಅಂತ ಹೇಳದಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಕಿವಿ ಕೊಟ್ಟು ಕೇಳ್ಕೊಳ್ಳಿ. ಪಸ್ಕ ಹಬ್ಬ ಅಂದರೆ ಆಗಿನ ಕಾಲದಲ್ಲಿ ಬಲಿಯನ್ನು ಅರ್ಪಿಸುವಂಥ ಒಂದು ಹಬ್ಬ ಅಥವಾ ಕಾಣಿಕೆಗಳನ್ನು ಅರ್ಪಿಸುವಂಥ ಒಂದು ಹಬ್ಬವಾಗಿ ಇತ್ತು ಅದು. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಹಾಗಾದರೆ ನಿಮಗೆ ನಾನು ಲೆಕ್ಕ ಕೊಡ್ತೀನಿ, ನೀವು ಮನೆಗೆ ಹೋಗ್ಬಿಟ್ಟು ಲೆಕ್ಕ ಮಾಡಿ ಪ್ರತಿಯೊಬ್ಬರು ನನಗೆ ಲೆಕ್ಕ ಹೇಳಬೇಕು. ಇವತ್ತು ಲೆಕ್ಕದ ಪಾಠ ಇವತ್ತು. ಅಲ್ಲಲ್ಲಿಯ ಗುಡ್ ಫ್ರೈಡೇ ಯಾರೆಲ್ಲ ಮಾಡಿದ್ದೀರಾ? ಗುಡ್ ಫ್ರೈಡೇ ಹಬ್ಬ ನಾವು ಮಾಡಿದ್ದೀವೋ ಇಲ್ಲ? ಮಾಡಿದ್ದೀವಿ. ಈ ಸಭೆಯನ್ನು ಕೂಡ ಮಾಡಿದ್ದೀವಿ. ಗುಡ್ ಫ್ರೈಡೇ ಹಬ್ಬ ಯಾವಾಗ? ಏಪ್ರಿಲ್ 3ನೇ ತಾರೀಕಿಗೆ ಗುಡ್ ಫ್ರೈಡೇ ಹಬ್ಬ ಮಾಡಿದ್ರು. ಅಲ್ಲಿಂದ ನಾವು ಭಾನುವಾರ ಯೇಸು ಸ್ವಾಮಿಯ ಪುನರುತ್ಥಾನ ದಿವಸದ ಹಬ್ಬ ಮಾಡಿದ್ರು. ಪಸ್ಕ ಹಬ್ಬದ ಬಗ್ಗೆ ವಿವರಣೆ ಕೊಡ್ತಾ ಇದ್ದೀನಿ ಈಗ. ಹೊಸ ಒಡಂಬಡಿಕೆ ಪಸ್ಕ ಹಬ್ಬ ಯಾವುದು ಅಂತೇಳಿ. ಆ ಕಾಲದಲ್ಲಿ ಕುರಿಗಳನ್ನು ಬಲಿ ಕೊಡ್ತಿದ್ರು. ಇವಾಗ ಯೇಸು ಸ್ವಾಮಿನೇ ಬಲಿಯಾದರು. ಗುಡ್ ಫ್ರೈಡೇ ದಿವಸ ಯೇಸು ಸ್ವಾಮಿ ಬಲಿಯಾದರು. ಬಲಿಯಾಗಿ 3ನೇ ದಿವಸ ಅವರು ಭಾನುವಾರ ಎದ್ದು ಬಂದರು ಪ್ರಿಯರೇ. ಭಾನುವಾರ ಎದ್ದು ಬಂದ ದಿನದಿಂದ 7 ವಾರಗಳನ್ನ ಕೌಂಟ್ ಮಾಡಿ ಅದರ ಮಾರನೆಯ ದಿನ ಪಂಚಶತಮ ದಿನದ ಹಬ್ಬ. ಈಗ ನೀವು 5ನೇ ತಾರೀಕಿನಿಂದ ಲೆಕ್ಕ ಹಾಕೊಂಡು ಬನ್ನಿ. ಇವತ್ತು ಮೇ 24, ಇವತ್ತಿಗೆ 50 ದಿವಸ. ಅಲ್ಲೆಲ್ಲೂಯ. ಇವತ್ತು ಎಷ್ಟು ದಿವಸ? 50 ದಿವಸ. ಈ 50ನೇ ದಿವಸಕ್ಕೆ ಪಂಚಶತಮ ದಿನದ ಹಬ್ಬ ಅಂತಾರೆ. ಪಸ್ಕ ಹಬ್ಬದ 50ನೇ ದಿನ ಪಂಚಶತಮ ದಿನದ ಹಬ್ಬ ಪ್ರಿಯರೇ. ಕೇಳಿಸ್ತಾ ಇದೆಯಾ? ಹುಟ್ಟು ಕ್ರೈಸ್ತರು ಹೇಳ್ತಾರೆ ಯೇಸು ಸ್ವಾಮಿ ಎದ್ದು ಬಂದ ದಿವಸಕ್ಕೆ ಈಸ್ಟರ್ ಅಂತ ಹೇಳ್ತಾರೆ. ಕ್ಯಾಲೆಂಡರ್ಗಳಲ್ಲೂ ಕೂಡ ಈಸ್ಟರ್ ಅಂತ ಹೇಳ್ತಾರೆ. ನಿಜವಾಗಿ ಈಸ್ಟರ್ ಅಂತ ಹೇಳಬಾರ್ದು, ಅದೊಂದು ರಾಣಿಯ ಹೆಸರು, ಅದು ಬೇಡ. ಅದರ ಮುಂದಿನ ದಿವಸ ವಿವರಿಸ್ತೀನಿ. ಈ ಪುನರುತ್ಥಾನ ದಿವಸ ಕಳೆದು ಪ್ರಿಯರೇ 50ನೇ ದಿನ ಇವತ್ತು ನಿಜವಾದಂಥ ಒಂದು ಒಳ್ಳೆ ಸಬ್ಬತ್ತಾಗಿ ಆಚರಿಸ್ತಾರೆ. ಇವತ್ತಿನ ದಿನ ಅಂದರೆ ನಿನ್ನೆಗೆ 49 ದಿವಸ. ಅಲ್ಲಿ ಇಸ್ರಾಯೇಲ್ ದೇಶದ ಪದ್ಧತಿ ಪ್ರಕಾರ ಶನಿವಾರ ದಿವಸ ಸಬ್ಬತ್ತು. ಶನಿವಾರ ದಿವಸ ಯಾವುದು? ಸಬ್ಬತ್ ದಿವಸ. ಭಾನುವಾರ ಮಾರನೇ ದಿವಸ. ಇವತ್ತು ಅಲ್ಲಿ ಗ್ರ್ಯಾಂಡಾಗಿ ಹಬ್ಬ ನಡೀತದೆ. ನಿನ್ನೆ ಸಬ್ಬತ್ತಿನ ಮಾರನೇ ದಿವಸ ಅಲ್ಲಿ 49 ಪ್ಲಸ್ 1 ಎಷ್ಟಾಯಿತು? 50 ಆಯಿತು. 7 ವಾರ ತಿಳಿದ್ರೆ ಅಲ್ಲಿ ಎಷ್ಟಾಯಿತು? 7 ವಾರ 7 ದಿವಸ ಲೆಕ್ಕ ಹಾಕಿ 49 ದಿವಸ ಅಲ್ಲಿಗಾಯಿತು. ಪ್ಲಸ್ 1 50ನೇ ದಿವಸ ಹಬ್ಬಕ್ಕೆ ಪಂಚಶತಮ ಹಬ್ಬ ಅಂತ ಹೇಳ್ತಾರೆ. ಅಲ್ಲಲ್ಲಿಯ ಅಲ್ಲಲ್ಲಿಯ. ಹಾಗಾದರೆ ಗುಡ್ ಫ್ರೈಡೇ ಆಗಿ ಕ್ಯಾಲೆಂಡರ್ ಪ್ರಕಾರನೇ ಬರೋಣ ಈಸ್ಟರ್ ಹಬ್ಬ ಆಗಿ ಇವತ್ತಿಗೆ ಲೆಕ್ಕ ಹಾಕಿ ಪಕ್ಕ 50ನೇ ದಿವಸ. ಈ 50ನೇ ದಿವಸ ಹಬ್ಬವನ್ನು ನಾವು ಆಚರಿಸ್ತಾ ಇಲ್ಲ, ಆದರೆ ಅದರ ಮಹಿಮೆನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಲ್ಲಲ್ಲಿಯ ಅಲ್ಲಲ್ಲಿಯ. ಇದನ್ನು ಹಳೆ ಒಡಂಬಡಿಕೆಯಲ್ಲಿ ತೆಗಿಲಿಕ್ಕೆ ಹೋದರೆ ಯಹೂದಿಗಳು ನಂಬ್ತಾರೆ ತಂದೆಯಾದ ದೇವರಿಂದ ಮೋಶೆ 10 ದಸ ಆಜ್ಞೆಗಳನ್ನು ತಂದಿರತಕ್ಕಂಥ ದಿವಸನೇ ಯಹೂದಿಗಳು ಅಂದರೆ
ತಂದೆಯಾದ ದೇವರನ್ನ ಆರಾಧಿಸುವಂಥ ಭಕ್ತರು ಹುಟ್ಟಿದಂಥ ದಿವಸ ಅಂತ ಅವ್ರು ತಿಳ್ಕೊಳ್ತಾರೆ, ಈ 50ನೇ ದಿವಸನ ಮೋಶ ತಂದಿರ್ತಕ್ಕಂಥ ಆಜ್ಞೆನ. ಆದರೆ ಹೊಸ ಒಡಂಬಡಿಕೆಗೆ ಬಂದಾಗ ಸಭೆಯು ಪ್ರಥಮವಾಗಿ ಸ್ಥಾಪನೆಯಾದ ದಿನ ಅಂತ ತಿಳಿತಾ ಇದ್ದಾರೆ. ಅಲ್ಲೆಲೂಯಾ. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ನಿಜವಾಗಿ ಸಭೆ ಸ್ಥಾಪನೆ ಆಯ್ತು ಅದ್ರ ವಾಕ್ಯನ ಕೊಡ್ತಾ ಇದ್ದೀನಿ. ಅಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಾಗಾದರೆ ಈ ಬೈಬಲ್ ವಾಕ್ಯದಲ್ಲಿ ಇದಕ್ಕೆ ಆಧಾರ ಇದೆಯಾ? 7 ವಾರ ಕಳೆದ ಮಾರನೇ ದಿವಸನೇ ಸಬ್ಬತ್. 7 ವಾರ ಕಳೆದ ಸಬ್ಬತ್. ಅವರಿಗೆ ಸಬ್ಬತ್ತು ಯಾವುದು? ಶನಿವಾರ. ನಿನ್ನೆ ಶನಿವಾರದ ಮಾರನೇ ದಿವಸ, ಇವತ್ತು ಭಾನುವಾರ. ಇವತ್ತು ಅವರಿಗೆ ಪಂಚಶತಮಾನದ ಹಬ್ಬ. ಇದರಲ್ಲಿ ಒಂದು ವಿಷಯನ ಚೆನ್ನಾಗಿ ತಿಳ್ಕೊಳ್ಳಿ ಪ್ರಿಯರೇ, ಒಬ್ಬರೂ ಕೂಡ ಮಿಸ್ ಮಾಡೋಂಗಿಲ್ಲ. ಯಾವುದೇ ದೇಶದಲ್ಲಿದ್ದರೂ ಅವರು ಹೋಗಲೇಬೇಕು ಹಬ್ಬಕ್ಕೆ. ಹೋಗಲಿಲ್ಲ ಅಂದರೆ ಅವ್ರಿಗೆ ಒಕ್ಕರ್ಸ್ಕೊಳ್ತು ಅಂದರೆ ಅರ್ಥ. ಹೋಗಲೇಬೇಕು. ಭಾರತ ದೇಶದಲ್ಲಿ ಇರಲಿ, ಅಮೇರಿಕಾದಲ್ಲಿ ಇರಲಿ, ಎಲ್ಲೇ ಇರಲಿ, ಆಫ್ರಿಕಾದಲ್ಲಿ ಎಲ್ಲೇ ಇರಲಿ, ಅಲ್ಲಿರೋ ಜನಗಳು ಪೂರ್ತಿ ಅಲ್ಲಿಗೆ ಹೋಗಲೇಬೇಕು ಹಬ್ಬಕ್ಕೆ. ಯಾಕೆ ಹಬ್ಬಕ್ಕೆ ಹೋಗ್ಬೇಕಂದ್ರೆ ಆ ಹಬ್ಬದಲ್ಲಿ ದೇವರ ನಾಮನ ಮಹಿಮೆಪಡಿಸೋಕೆ. ಹಾಗಾದರೆ ಸೀರಿಯಸ್ ಪೇಷಂಟ್ಗಳನ್ನ ಏನು ಮಾಡ್ತಾರೆ ಅಂತ ಕೇಳ್ಬೋದು. ಸೀರಿಯಸ್ ಪೇಷಂಟ್ಗಳನ್ನ ಬಿಟ್ಟು ಹೋಗ್ತಾ ಇರೋದಪ್ಪ. ಯಾಕೆಂದರೆ ಬರೋವರೆಗೆ ನಮ್ಮ ಅಪ್ಪ ಕಾಯ್ತಾರೆ ಅಂತ ಹೇಳೋ ನಂಬಿಕೆ ಮೇಲೆ, ಬರೋವರೆಗೂ ನಮ್ಮ ಅಪ್ಪ ಕಾಯ್ತಾರೆ ಅಂತ ಹೇಳೋದು ನಂಬಿಕೆ ಮೇಲೆ ಬಿಟ್ಟು ಹೋಗ್ತಾರೆ. ಸೀರಿಯಸ್ ಪೇಷಂಟ್ಗಳಿದ್ರು ಬಿಟ್ಟು ಹೋಗ್ತಾರೆ ಪ್ರಿಯರೇ. ಯಾಕೆ ನಮ್ಮಪ್ಪ ಕಾಯ್ತಾರೆ. ನಾವೇನು ಮಾಡ್ತೀವಿ ಗೊತ್ತಾ? ಅಪ್ಪನಿಗೆ ಜ್ವರ ಇರಲಿಲ್ಲ, ಅದಕ್ಕೆ ಭಾನುವಾರ ಬರೋಕ್ಕಾಗಲಿಲ್ಲ. ಮಗಿಗೆ ಜ್ವರ ಬಂದುಬಿಡ್ತು, ಬರೋಕ್ಕಾಗಲಿಲ್ಲ. ಕೂಸಿಗೂ ಜ್ವರ, ಗಂಡನಿಗೆ ಜ್ವರ, ಸೊಸೈಟಿಲಿ ಅಕ್ಕಿ ಕೊಡ್ತಾಯಿದ್ರು, ಅದಕ್ಕೆ ಬರಲಿಲ್ಲ. ಇವತ್ತು ಒಳ್ಳೆ ಬಾಡು ಊಟ ಇತ್ತು, ಅದಕ್ಕೆ ಬರಲಿಲ್ಲ. ಇವತ್ತು ಪಕ್ಷ ಇತ್ತು, ಬರಲಿಕ್ಕಾಗಲಿಲ್ಲ. ಇವತ್ತು ನಾವು ಮಾಡ್ತಾ ಇರೋದು ಕೆಲಸ ಏನು ಗೊತ್ತಾ? ನೆಪ ತೆಗಿತೀವಿ. ಆದರೆ ಅಲ್ಲಿ ಪ್ರತಿಯೊಬ್ಬರು ಸೇರಿ ಬರಲೇಬೇಕು. ಅದಕ್ಕಿರಂಥ ವಾಕ್ಯನೂ ಕೂಡ ಇದೆ. ಪ್ರಾರ್ಥನೆ ಮಾಡಿ ತಿಳೋಣ. ಆಮೇಲೆ ಈಗ ಸ್ಟಾರ್ಟಿಂಗ್ ಮಾಡೋಣ. ಅಲ್ಲೆಲೂಯಾ. ಯಾಜಕಕಾಂಡ 23:15 ಓದ್ಯಪ್ಪ. ಯಾಜಕಕಾಂಡ 23:15. ಸಬ್ಬತ್ ದಿನದ ಮಾರನೆಯ ದಿನ ಮೊದಲುಗೊಂಡು, ಅಂದರೆ ಆ ಪ್ರಥಮ ಸಿವುಡನ್ನು ನೈವೇದ್ಯವಾಗಿ ನಿವಾಳಿಸಿದ ದಿನ ಮೊದಲುಗೊಂಡು ಪೂರ್ಣವಾಗಿ 7 ವಾರಗಳು ಮುಗಿಯುವಂತೆ 50 ದಿನಗಳನ್ನು ಲೆಕ್ಕಿಸಬೇಕು. 7ನೆಯ ಸಬ್ಬತ್ ದಿನದ ಮರುದಿನದಲ್ಲಿ ಯೆಹೋವನಿಗೆ ಹೊಸ ಬೆಳೆ ನೈವೇದ್ಯ ದ್ರವ್ಯವನ್ನು ಸಮರ್ಪಿಸಬೇಕು. ನಿಮ್ಮ ನಿವಾಸಗಳಿಂದ ತಂದ ಹಿಟ್ಟಿನಲ್ಲಿ 6 ಸೇರು ಹಿಟ್ಟಿನಿಂದ 2 ನೈವೇದ್ಯವನ್ನು ರೊಟ್ಟಿಗಳನ್ನು ಮಾಡಬೇಕು. ಇವುಗಳನ್ನು ಹುಳಿ ಹಾಕಿದ ಗೋಧಿಯ ಹಿಟ್ಟಿನಿಂದ ಮಾಡಿ ಪ್ರಥಮ ಫಲವಾಗಿ ಯೆಹೋವನಿಗೆ ಅರ್ಪಿಸಬೇಕು. ಸ್ವಲ್ಪ ಜೋರಾಗಿ ಓದ್ಬೇಕು ಮಗಳ, ನಿಜವಾಗ್ಲೂ ಯಾರಿಗೆ ಕೇಳಿಸಿಲ್ಲ. ಸಬ್ಬತ್ ದಿವಸ ಮಾರನೇ ದಿವಸ ಮೊದಲುಗೊಂಡು ಇದೇನು ಗೊತ್ತಾ? ಬೆಳೆಗಳ ಹಬ್ಬ. ಸಿವುಡುತ್ತದೆ ಅಂದರೆ ಬೆಳೆದು ಕುಯ್ತಿರಲ್ಲ ಅದು, ಆಯಿತಾ? ಸಿವುಡನ್ನು ನಿವಾಳಿಸಿದ ದಿನ ಪೂರ್ಣವಾಗಿ 7 ವಾರ ಮುಗಿಯುತ್ತೆ. 50 ದಿವಸ ಲೆಕ್ಕ ಮಾಡಬೇಕು. 50 7ನೇ ಸಬ್ಬತ್ತಿನ ಮರುದಿನ ಹೊಸ ಬೆಳೆಯನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಆಗ ಅದರ ಪ್ರಿಯರೇ, ನಿಮ್ಮಲ್ಲಿ ಇರತಕ್ಕಂಥ ಫಲಗಳ ಪ್ರಥಮ ಭಾಗವನ್ನು ತಂದು ಆಲಯದಲ್ಲಿ ಪ್ರಾರ್ಥಿಸಿ ಕೊಡಬೇಕು. ದೇವರಿಗೆ ಸಲ್ಲಿಸಬೇಕು. ಆ ಕಾಲದಲ್ಲಿ ಅವರು ಆ ಬೆಳೆಯ ಪ್ರಥಮ ಫಲವನ್ನು ತೆಗೆದುಕೊಂಡು ಬಂದು ಆಲಯದಲ್ಲಿ ಕೊಟ್ಟು 50ನಿಂದ 50 ದಿವಸ ಲೆಕ್ಕಾಕಿ 50 ಪ್ರಾರ್ಥನೆ ಮಾಡ್ತಿದ್ರಂತೆ. ಹಾಗಾಗಿ ನಿಮ್ಮ ನಿವಾಸಗಳಿಂದ ಬರುವಾಗ ರೊಟ್ಟಿನೂ ತಂದುಬಿಟ್ಟು ಸಮರ್ಪಣೆ ಮಾಡ್ತಿದ್ದಂತೆ. ಈಗ ರೊಟ್ಟಿ ಗಿಟ್ಟಿಯೆಲ್ಲ ಮಾಡ್ಕೊಂಡು ಬರೋಕೋಬೇಡಿ. ಹಾಲೆಲೂಯಾ. ರೊಟ್ಟಿನೂ ತಂದು ಸಮರ್ಪಿಸಬೇಕು ಅಂತೇಳಿ ಆ ಕಾಲದಲ್ಲಿ ಮಾಡ್ತಾ ಇದ್ದಿದ್ದು ಅವರು. ದೇವರಿಗೆ ಬರುವಾಗ ಖಾಲಿ ಕೈಯಲ್ಲಿ ಬರ್ತಾ ಇರಲಿಲ್ಲ, ಕಾಣಿಕೆಯೊಂದಿಗೆ ಬರ್ತಾ ಇದ್ರು ಅಂತೇಳಿ. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಆಯ್ತಾ? ಇದರಲ್ಲಿ ಸಬ್ಬತ್ ದಿವಸದ ಮಾರನೇ ದಿವಸ, ಶನಿವಾರದ ಮಾರನೇ ದಿವಸ ಭಾನುವಾರ, ಅಲ್ಲಿಂದ ನಾವು ಲೆಕ್ಕ ಹಾಕಬೇಕಂತ 7 ವಾರ. 7 ವಾರ ಮಾಡಿದ ಮೇಲೆ ಆ 7ನೇ ವಾರದ ಪ್ರಥಮ ದಿವಸದಲ್ಲಿ ಬಂದು ಹೊಸ ಬೆಳೆಯನ್ನು ನೈವೇದ್ಯ ದ್ರವ್ಯವಾಗಿ ದೇವರಿಗೆ ಅರ್ಪಿಸ್ಬೇಕಂತೆ. ಅಲ್ಲಿಂದ ನೀವು ಉಪಯೋಗಿಸ್ಬೇಕು. ಏನೇ ಫಲಗಳ ಆದರೂ ಕೂಡ ಮೊದಲು ದೇವರಿಗೆ ಸಮರ್ಪಿಸಿ ಆದಮೇಲೆ ಅಲ್ಲಿಂದ ನೀವು ಉಪಯೋಗಿಸ್ಕೋಬೇಕು. ಈಗ ನೋಡಿ, ಸುಮಾರು ಜನ ನೋಡಿದ್ದೀರ, ಸುಮಾರು ಮನೆಗಳಲ್ಲಿ ಊಟ ಮಾಡೋದಕ್ಕಿಂತ ಮೊದಲೇ ಒಂದು ಮುದ್ದೆ ಅನ್ನನ ತೆಗೆದು ಸೈಡಲ್ಲಿ ಇಡ್ತಾರೆ. ಸೈಡಲ್ಲಿ ಇಟ್ಟಾದ್ಮೇಲೆ ಅವ್ರು ಊಟ ಮಾಡ್ತಾರೆ. ನೋಡಿದ್ದೀರಾ? ಅಲ್ಲಲ್ಲಿಯಾ ಕೇಳಿದ್ದೀರಾ? ಕುಂಬಳಕಾಯಿ ಬಳ್ಳಿಲಿ ಕುಂಬಳಕಾಯಿ ಆದ ಫಸ್ಟ್ ಕುಂಬಳನ ದೇವರಿಗೆ ತಪ್ಪಿಸ್ತಾರೆ. ನೋಡಿದ್ದೀರಾ? ಅಲ್ಲಲ್ಲಿಯಾ. ಹಾಗೇನೆ ನಿಮ್ಮಲ್ಲಿ ಫಸ್ಟ್ ಸಂಬಳ ಬಂದಾಗ ಅದರಲ್ಲೂ ಒಂದು ಅಷ್ಟು ದೇವರಿಗೆ ಫಸ್ಟ್ ತೆಗೆದಿಟ್ಟು ಮನೆಗೆ ಉಪಯೋಗಿಸ್ಬೇಕು. ಇವತ್ತು ಕೂಡ ನಾನು 50ರಿಂದ ಇವತ್ತು ನನಗೆ ನನ್ನ ಸಂಬಳದಲ್ಲಿ ಫಸ್ಟ್ ನಾನು ದೇವರಿಗೆ ತೆಗೆದಿಡ್ತೀನಿ. ತೆಗೆದು ಇಟ್ಟಾದ ಮೇಲೆ ನಾನೊಂದು 100 ರೂಪಾಯಿ ಖರ್ಚು ಮಾಡಬೇಕಾದ್ರೆ ಅಷ್ಟು ಇಷ್ಟು ಅಂತಿಲ್ಲ ಪ್ರಿಯರೇ, ಎಷ್ಟಾದರೂ ತೆಗೆದಿಡಬೇಕು. ವಾರದ ಸಂಬಳ ಬಂದಾಗ ತಕ್ಷಣ ತೆಗೆದಿಡಬೇಕು.
ತೆಗೆದು ಇಟ್ಟಾಗಲೇ ಅಲ್ಲಿ ಆಶೀರ್ವಾದ ಪ್ರಿಯರೇ. ಅಲ್ಲಲ್ಲಿಯ ತೆಗೆದಿಡೋದು ಬಿಡೋದು ನಿಮ್ಮಿಷ್ಟ. ನಾನಂತೂ ಕಾಣಿಕೆ ಬಗ್ಗೆ ಯಾರಿಗೂ ಬಲವಂತ ಮಾಡೋದಿಲ್ಲ. ಕೊಟ್ಟರು ಬೇಡ ಅಂತ ಹೇಳೋದಿಲ್ಲ. ಹಳ್ಳಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಸಭೆಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಅಲ್ಲಲ್ಲಿಯ ಬೈಬಲ್ ಇರತಕ್ಕಂಥದ್ದು ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಇರತಕ್ಕಂಥ ಪ್ರಥಮವಾದದನ್ನು ದೇವರಿಗೆ ಅರ್ಪಿಸಬೇಕು. ಪಂಚಸತಮ ದಿವಸದ ಹಬ್ಬ ದಿವಸ ಪ್ರಥಮ ಫಲಗಳನ್ನು ತೆಗೆದುಕೊಂಡು ಬಂದು ಕೊಡ್ತಾಯಿದ್ರು. ಅಲ್ಲಲ್ಲಿಯ ಎರಡನೇದಾಗಿ ಇಲ್ಲಿ ಬಂದು ವಿಮೋಚನಾ ಕಾಂಡ 34:22 ಇದಕ್ಕೇನು ಹೇಳ್ತಾರೆ ನೋಡಿ. ಈ ವಿಮೋಚನಾ ಕಾಂಡ 34:22 ಬೇಗ ಬೇಗ ಓದಿ ಸತ. ವಾಯ್ಸ್ ಕಡಿಮೆ, ಜೋರ ಮಾಡು. ಓದಿ. ಪಸ್ಕ ಹಬ್ಬ ಆಗ ಅಲ್ಲಿಯೂ ನಡೀತಾ ಇತ್ತು. ಏನು ಬಲಿಯನ್ನು ಅರ್ಪಿಸುವಂತ ಹಬ್ಬ. ಪಸ್ಕವಾದ 7 ವಾರಗಳಾದ ಮೇಲೆ ನಡೆಯುವ ಜಾತ್ರೆ. ಅದರಿಂದ ಜಾತ್ರೆ ಹಬ್ಬ ನಡೀತಾ ಇರಲಿಲ್ಲಂತೆ, ಜಾತ್ರೆನೇ ನಡೀತಾ ಇತ್ತಂತೆ. ಜಾತ್ರೆದಲ್ಲಿ ಏನಾಯ್ತು, ಇಡೀ ಊರವರು ದೇಶದವರು ಎಲ್ಲ ಕಡೆಯಿಂದ ಗುಂಪಾಗಿ ಸೇರಿ ಬರ್ತಾ ಇದ್ದು. ಜಾತ್ರೆಗೆ ಹೋಗೋದಿಲ್ವಾ ಕೇಳ್ತಿರಲ್ವಾ, ಅದೇ ಥರ ಜಾತ್ರೆ ನಡೀತಿತ್ತಂತ ಪ್ರಿಯರೇ. ಹಬ್ಬ ದೊಡ್ಡದಾದ್ರೆ ಜಾತ್ರೆ, ಹಬ್ಬ ದೊಡ್ಡದಾದ್ರೆ ಜಾತ್ರೆ ಆಗ್ತದೆ. ಜಾತ್ರೆ ಎಂದರೆ ಗೋಧಿ ಬೆಳೆಯ ಪ್ರಥಮ ಸಮರ್ಪಣದ ಸುಗ್ಗಿ ಜಾತ್ರೆಯನ್ನು ಸಂವತ್ಸರದ ಅಂತ್ಯದಲ್ಲಿ ಫಲ ಸಂಗ್ರಹದಲ್ಲಿ ಜಾತ್ರೆಯನ್ನು ಆಚರಿಸಬೇಕು. ವರ್ಷಕ್ಕೆ 3 ವರ್ಷ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ಇಸ್ರಾಯೇಲ್ಯರ ದೇವರಾಗಿರುವ ಕರ್ತನಾದ ಯೆಹೋವನ ಸನ್ನಿಧಿಯಲ್ಲಿ ನೆರೆಯಬೇಕು. ಗಂಡಸರ ಕೇಳಿಸ್ತಾ ಇದೆಯಾ? ವರ್ಷಕ್ಕೆ 3 ಸಲ ನೀನು ಯಾವುದೇ ದೇಶದಲ್ಲಿರು, ಈ ಹಬ್ಬದ ಟೈಮ್ ಬರಲೇಬೇಕು. ಕೇಳಿಸ್ತಾ ಇದೆಯಾ? ಗಂಡಸರಿಗೆ, ನಮ್ಮಲ್ಲಿ ಹೆಂಗಸರಿಗೆ ಜಾಸ್ತಿ ಬರ್ತಾರೆ. ಸ್ವಲ್ಪ ಗಂಡಸರಿಗೆ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ನೀವು ವರ್ಷದಲ್ಲಿ 3 ಹಬ್ಬಕ್ಕೆ 3 ಸಲ ನೀವು ಸೇರಿ ಬರಲೇಬೇಕು. ಇದು ದೇವರಾಜ್ಞೆ. ಸೇರಿ ಬರಲಿಲ್ಲ ಅಂದರೆ ನಿಮ್ಮ ಮನೆ ಅಭಿವೃದ್ಧಿ ಕಡಿಮೆ ಆಗ್ತದೆ. ಯಾಕೆಂದರೆ ನಮಗೆ ಒಬ್ಬರು ಬಾಸ್ ಇದ್ದಾರೆ, ಅವರೇ ದೇವರು. ಅವರಿಗೆ ಬೆಲೆ ಕೊಡ್ತಿದ್ದ ಮೇಲೆ ನಿನ್ನ ಕೈ ಕಾಲುಗಳು ನರ ನಾಡಿಗಳಿಗೆ ಮಾಂಸ ಖಂಡಗಳಿಗೆ ಶಕ್ತಿ ಕೊಟ್ಟಂಥ ದೇವರನ್ನು ನೀನು ನೆನೆಸೋದಕ್ಕೋಸ್ಕರ ವರ್ಷದಲ್ಲಿ 3 ಆವರ್ತಿ ಎಲ್ಲರೂ ಕೂಡ ಇಸ್ರಾಯೇಲ್ ದೇಶಕ್ಕೆ ಹೋಗಲೇಬೇಕಾಗಿತ್ತು ಪ್ರಿಯರೇ. ಅಲಲಿಯಾ. ಇವತ್ತು ನಾವು ಗಂಡಸರ ಕೇಳಿದ್ರೆ, ಮೊನ್ನೆ ಭಾನುವಾರ ಸೆಂಟ್ರಿಂಗ್ ಇತ್ತು, ಕಿಟಕಿ ಕೆಲಸ ಇತ್ತು, ಏನು ನಿಂಟ್ಲು ಹಾಕ್ತಾ ಇದ್ದೋ, ಬಾಗಿಲು ನಿಲ್ಲಿಸ್ತಾ ಇದ್ದೋ. ಗಾರೆ ಕೆಲಸದವರ ಸಂಖ್ಯೆ ಜಾಸ್ತಿ ಇರೋದಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲಲ್ಲಿಯ ಗಿಣಿ ಹೇಳ್ತಾನೆ ಭತ್ತದ ಕುಯ್ಲಿತ್ತು. ಇಲ್ಲ ನಾನು ಹೇಳ್ತಾ ಇದ್ದೀನಿ, ನೀವು ಆಲಯಕ್ಕೆ ಗಂಡಸರ ಸಂಖ್ಯೆಯನ್ನು ಕೂಡ ಜಾಸ್ತಿ ಆಗಬೇಕು ಪ್ರಿಯರೇ. ಆ ಕಾಲದಲ್ಲಿ ಗಂಡಸರು 3 ಸಲ ಸೇರಬೇಕಾಗಿತ್ತಂತೆ ಈ ಒಂದು ಪ್ರಥಮ ಫಲದ ಕಾಣಿಕೆಗಳನ್ನು ಕೊಡ್ಲಿಕ್ಕೆ. ನೋಡಿ, ಫಲ ಸಂಗ್ರಹದ ಜಾತ್ರೆಯನ್ನು, ಫಲ ಸಂಗ್ರಹಗಳ ಜಾತ್ರೆಯನ್ನು ಆಚರಿಸಬೇಕಂತೆ. ಅಲೆಲುಯ್ಯ. ಆ ಕಾಲದಲ್ಲಿ ಮಾಡ್ತಾ ಇದ್ರು. ಅಲೆಲುಯ್ಯ. ಹಳೆ ಒಡಂಬಡಿಕೆಯಲ್ಲಿ ಪ್ರೈಸ್ ಲಾರ್ಡ್ ಪ್ರಿಯರೇ. ಅಲೆಲುಯ್ಯ. ಹಾಗಾದ್ರೆ ಪ್ರಿಯರೇ, ಇಲ್ಲಿ ಇನ್ನೊಂದ್ಸಲ ಓದು ಮಗಳ ಜೋರಾಗಿ. ಪಸ್ಕವಾದ 7 ವಾರಗಳ ಮೇಲೆ ನಡೆಯುವ ಜಾತ್ರೆ ಎಂದರೆ ಗೋಧಿ ಬೆಳೆಯ ಪ್ರಥಮ ಸಮರ್ಪಣದ ಸುಗ್ಗಿ ಜಾತ್ರೆಯನ್ನು. ಪ್ರಥಮ ಸಮರ್ಪಣದ ಸುಗ್ಗಿಯ ಜಾತ್ರೆ ಅಂತ ಹೇಳ್ತಾರೆ. ಈ ಪಂಚಸತಮ ಹಬ್ಬಕ್ಕೆ ಇನ್ನೊಂದು ಹೆಸರೇನು? ಸುಗ್ಗಿಯ ಜಾತ್ರೆ. ದೇವರಿಗೆ ಥ್ಯಾಂಕ್ಸ್ ಹೇಳೋಕ್ಕೋಸ್ಕರ ಬಂದು ಪ್ರಥಮ ಫಲವನ್ನು ಕೊಡೋದು ಜಾತ್ರೆ. ಅಲೆಲುಯ್ಯ. ಹಾಗೇನೆ 23:16 ತೆಗಿರಿ. ವಿಮೋಚನಾ ಕಾಂಡ 23:16 ಅರ್ಥ ಆಗ್ತಿದೆಯಾ? 23:16 ದೇವಳಿ ಓದಿ. ಅದಲ್ಲದೆ ನೀವು ಬಿತ್ತಿದ ಹೊಲದಲ್ಲಿ ಪ್ರಥಮ ಫಲವು ದೊರೆತಾಗ ಸುಗ್ಗಿಯ ಜಾತ್ರೆಯನ್ನು ಹೊಲ ತೋಟಗಳಲ್ಲಿ ಬೆಳೆಯುವುದನ್ನು ಕುಡಿಸುವಾಗ, ಅಂದರೆ ವರ್ಷದ ಕೊನೆಯಲ್ಲಿ ಫಲ ಸಂಗ್ರಹ ಜಾತ್ರೆಯನ್ನು ಆಚರಿಸಬೇಕು. ವರ್ಷಕ್ಕೆ 3 ಆವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ಕರ್ತನಾದ ಯೆಹೋವನ ಸನ್ನಿಧಿಗೆ ಬರಬೇಕು. ನೋಡಿ, ಪುನಃ ಅಲ್ಲಿ ಬರೆದಿದ್ದಾರೆ, ಗಂಡಸರು ಸೇರಿ ಬರಲೇಬೇಕು. ಇವತ್ತು ಗಂಡಸರು ಬರದೇ ಇರೋದಕ್ಕೆ ಮನೇಲಿ ಶೋಧನೆ ಜಾಸ್ತಿ. ಗಂಡಸರನ್ನ ಇವತ್ತು ಕರ್ಕೊಂಡು ಬರೋದಲ್ಲ, ಅವ್ರು ಎಳ್ಕೊಂಡು ಬರಬೇಕಾದಂಥ ಪರಿಸ್ಥಿತಿ ಬಂದಿದೆ. ಗಂಡಸರನ್ನ ಕರ್ಕೊಂಬರೋದಲ್ಲ, ಹಗ್ಗ ಹಾಕೊಂಡು ಎಳ್ಕೊಂಡು ಬರೋಂಥ ಪರಿಸ್ಥಿತಿ ಬಂದಿದೆ. ಬನ್ರಿ ಅಲ್ಲಲ್ಲಿಯ ಸೌಂಡ್ ಇಲ್ಲ. ಪ್ರೈಸ್ ಲಾರ್ಡ್. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಆಮೇನ್. 2ನೇ ಕಾಂಡ 28-26 ಓದಿ. ಅಲ್ಲಿಂದ ಮುಂದಕ್ಕೆ ಬೇರೆ ವಾಕ್ಯಕ್ಕೆ ಹೋಗೋಣ. ಓದಿ.
ಪಸ್ಕವಾದ 7 ವಾರಗಳ ಮೇಲೆ ಹ್ಮ್. ನೀವು ಹೊಸ ಬೆಳೆಯ ಗೋಧಿಯನ್ನು ಯೆಹೋವನಿಗೆ ನೈವೇದ್ಯ ಮಾಡುವಾಗ ಹಾ. ಪ್ರಥಮ ಫಲಾರ್ಪಣೆಯ ದಿನದಲ್ಲಿ ನೀವು ಯಾವ ಉದ್ಯೋಗವನ್ನು ನಡೆಸದೆ ದೇವರಾಧನೆಗಾಗಿ ಸಭೆ ಕೂಡಬೇಕು. ಯಾವ ಉದ್ಯೋಗವನ್ನು ನಡೆಸದೆ ದೇವರಾಧನೆಗಾಗಿ ಸಭೆ ಕೂಡಿಸಬೇಕು ಅಂತ ಇಲ್ಲಿ ವಾಕ್ಯದಲ್ಲಿದೆ. ಫಲ ಸಂಗ್ರಹದ ಬಗ್ಗೆ ಎಲ್ಲ ಬಿಡಿ. ಇದಕ್ಕೆ ನಾನು ಆಗಲೇ ಹೇಳಿದ್ದೀನಿ, ಕೊಯ್ಲಿನ ಕಾಲದ ಹಬ್ಬ ಅಂತ ಹೇಳ್ತಾರೆ, ಸುಗ್ಗಿಯ ಹಬ್ಬ ಅಂತ ಹೇಳ್ತಾರೆ, ಪಂಚಸತಮ ದಿವಸದ ಹಬ್ಬ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಯಹೂದಿಗಳ ಉಗಮದ ದಿನದ ಹಬ್ಬ ಅಂತ ಹೇಳ್ತಾರೆ, ಸಭೆಯ ಸ್ಥಾಪನೆ ದಿನದ ಹಬ್ಬ ಅಂತ ಕರೀತಾರೆ. ಒಟ್ಟಾರೆ ಎಲ್ಲ ಸೇರಿಸಿದ್ರು ಪಂಚಸತಮ ದಿನ ಹಬ್ಬನೇ. ಹಲ್ಲೆಲೂಯಾ. ಇಲ್ಲಿ ನೋಡಿ, ದೇವರಾಧನೆಗೆ ಉದ್ಯೋಗ ನಡೆಸದೆ ಸಭೆ ಕೂಡಬೇಕು. ಇವತ್ತು ಪ್ರಿಯರೇ ಪಂಚಸತಮ ಹಬ್ಬ ನಮ್ಮ ಇಲ್ಲಿ ಯಾರು ಮಾಡ್ತಾ ಇಲ್ಲ. ಆದರೆ ಸಭೆಗೆ ಕೂಡಬೇಕು ಅಂತ ದೇವ್ರ ವಾಕ್ಯ ಇದೆ. ಇದಕ್ಕೆ ಹೋಗಲಿ, ಕ್ರಿಸ್ಮಸ್ ನಾವು ಈ ಒಂದು ಗುಡ್ ಫ್ರೈಡೆ ಹಬ್ಬ ಮಾಡಬೇಕಿದ್ರು ಕೂಡ ಬರೋದು ಎಷ್ಟು ಗಂಟೆ ಗೊತ್ತಾ? ನಾವು 11 ಗಂಟೆ ಇದ್ದಾರೆ, 12 ಗಂಟೆ ಬರ್ತಾರೆ ನೋಡಿ. ಕೂಡಬೇಕು, ಸಭೆ ಕೊಡಬೇಕು. ಸಭೆ ಕೂಡೋದಿಲ್ಲ, ಕೊನೆಗೆ ಒಂದು ಎಣ್ಣೆ ಅಭಿಷೇಕ ಮಾಡ್ಕೊಂಡು ಹೋಗೋದು, ಕೊನೆಗೆ ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗೋದು. ಇದು ಆಶೀರ್ವಾದ ಅಲ್ಲ ಪ್ರಿಯರೇ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಆಶೀರ್ವಾದ ಅಲ್ಲ. ದೇವಾರಾಧನೆ ದಿವಸ ಉದ್ಯೋಗ ನಡೆಸಬಾರದು. ಹಲ್ಲೆಲೂಯಾ. ದೇವರಾಧನೆ ದಿವಸ ಏನು ಮಾಡಬೇಕು? ಉದ್ಯೋಗ ನಡೆಸಬಾರ್ದು, ಬರಲೇಬೇಕು. ಭಾನುವಾರದ ದಿವಸ ನೀವು ರಜಾಕಿ ನೀವು ಸಭೆಗೆ ಬನ್ನಿ, ನಿಮಗೆ ಆಗುವಂಥ ಆಶೀರ್ವಾದ ನೋಡಿ. ನೋಡಿ, ಸ್ವಲ್ಪ ಟೈಮ್ವರೆಗೆ ಬಂದು ನೋಡಿ, ಅಲ್ಲಿಂದ ಆಗುವಂಥ ಆಶೀರ್ವಾದಗಳನ್ನ ನೋಡಿ. 1 ವಾರ ಬಂದರೆ 3 ವಾರ ಬರದೇ ಇದ್ರೆ ಅದಕ್ಕೆ ದೇವ್ರ ಜವಾಬ್ದಾರ ಅಲ್ಲ. ದೇವ್ರ ಜವಾಬ್ದಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಷ್ಟ ಬರೋ ಕಷ್ಟ ಹಲ್ಲೆಲೂಯಾ ಇರಲಿ ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಪಸ್ಕ ಹಬ್ಬದ ದಿನ ಒಂದು ನೈವೇದ್ಯವಾಗಿ ತಂದಂತಹ ಪ್ರಥಮ ಫಲದ ಕಾಣಿಕೆಯನ್ನು ನಾವು ಪಂಚಸತಮ ಹಬ್ಬದ ದಿವಸ ಅರ್ಪಿಸಿ ನಾವು ಪ್ರಾರ್ಥನೆ ಮಾಡ್ತೀವಿ. ಇದನ್ನು ಕೊಯ್ಲಿನ ಹಬ್ಬ ಅಂತ ಕೂಡ ಕರೀತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಈಗ ಇದನ್ನು ಓದಿ, ಧರ್ಮಶಾಸ್ತ್ರಕಾಂಡ 16:9 ಓದಿಯಪ್ಪ. ನಾನು ಇದು ಕೇಳ್ತಾ ಇದ್ದೀನಿ ಗೊತ್ತಾ, ನೀವು ಕಾಣಿಕೆ ಹಾಕಿ ಅಂತಲ್ಲ. ಯಾವಾಗ ಸ್ಟಾರ್ಟ್ ಆಗುತ್ತೆ? ಕೊಯ್ಲಿನ ಸುಗ್ಗಿಯ ಸಮಯದಲ್ಲಿ ಈ ಹಬ್ಬ ಸ್ಟಾರ್ಟ್ ಆಗೋದು. ಈಗ ಇಲ್ಲಿ ನಮ್ಮ ಭಾರತ ದೇಶದಲ್ಲೂ ಕೂಡ ಈಗ ಕೊಯ್ಲಿನ ಸಮಯ, ನಿಜ ಅಲ್ವಾ? ಅಲ್ಲಿ ಗೋಧಿ ನಡ್ತಾರೆ, ಇಲ್ಲಿ ಭತ್ತ ನಡ್ತಾ ಇದ್ವಿ ಅಷ್ಟೇ. ಕೊಯ್ಲಿನ ಸಮಯ ಹೌದೋ ಅಲ್ವಾ? ನಿಜ ತಾನೆ? ಹಾಂ, ಓದಿ ಈಗ ಇದನ್ನು ಓದಿ. ಕುಡುಗೋಲು ಹಾಕುವ ಕಾಲ. ಹಾಗಾದರೆ ಕುಡುಗೋಲು ಹಾಕಬೇಕಿದ್ರೆ ಕೂಡ ಅಲ್ಲಿ ಟೈಮ್ ಇತ್ತು ಪ್ರಿಯರೇ. ಇವತ್ತು ನಾವೇನು ಮಾಡ್ತೀವಿ ಗೊತ್ತಾ? ನನ್ನ ಗದ್ದೆ ಫಸ್ಟ್ ಗದ್ದೆ ಮಾಡ್ಬಿಡ್ದ, ಕೊನೆಗೆ ಗದ್ದೆ ಯಾರು ಬೀಳ್ತಾರೋ ಅವನಿಗೆ ದನ ಬಿಟ್ಬಿಡೋದು. ನಿಜ ತಾನೆ? ಕೊನೆ ಗದ್ದೆ ಬಿಡೋನಿಗೇನು ದನ ಬಿಡೋದು. ಅಲ್ಲಿ ಹಂಗಲ್ಲ, ಆ ಸೇರಿ ಬರೋ ಸಮಯನೂ ಕೂಡ ಒಂದೇ ಆಗಿತ್ತು. ಕುಡುಗೋಲು ಹಾಕಬೇಕಿದ್ರು ಕೂಡ ಪ್ರಾರ್ಥನೆ ಮಾಡಿ ಕುಡುಗೋಲು ಹಾಕ್ತಾ ಇದ್ರು. ಹಲ್ಲೆಲೂಯಾ. ಹಾಂ, ಓದಿ. ಕುಡುಗೋಲು ಹಾಕುವ ಕಾಲ ಮೊದಲುಗೊಂಡು 7 ವಾರಗಳು ಎಣಿಸಿದ್ರೆ ಎಷ್ಟಾಯ್ತು? ಅಲ್ಲಿ 49 ದಿವಸ ಆಯ್ತು. ಈಗ ಕೇಳಿದ್ರ ಪಂಚಸತಮ ದಿನ ಈಗ ಬಂತ? ಆಗಿಲ್ಲ. ಅಷ್ಟು ವಾಕ್ಯ ಓದುವಾಗ ಪಂಚಸತಮ ದಿನ ಬರಲೇ ಇಲ್ಲ ಅಲ್ವಾ? ಪಂಚಸತಮ ದಿವಸ ಬರಲೇ ಇಲ್ಲ. ಈಗ ನೋಡಿ ಪ್ರಿಯರೇ, ಇಷ್ಟೊತ್ತು ನಾನು ವಾಕ್ಯಗಳನ್ನ ಕೊಟ್ಟಲ್ಲ, 5 ವಾಕ್ಯ ಕೊಟ್ಟೆ. ಇದಿಷ್ಟಲ್ಲೂ ಕೂಡ ಪಂಚಸತಮ ದಿವಸದ ಬಗ್ಗೆ ಬರ್ದಿಲ್ಲ. ಬರೀ ಕುಯ್ಲು ಕಾಣಿಕೆ ಬಗ್ಗೆ ಬಂತು. ನಿಮ್ಮ ಮನಸ್ಸಿಗೆ ಆಗಿರ್ಬೋದು ಪಂಚಸತಮ ದಿವಸದ ಹಬ್ಬದ ಬಗ್ಗೆ ಹೇಳ್ತಾರೆ ಪಾಸ್ಟ್ರು, ಆದರೆ ಇಲ್ಲಿ ಪಂಚಸತಮದ ಬಗ್ಗೆ ಇಲ್ಲ, ಬೇರೆ ಕುಯ್ಲು ಕಾಣಿಕೆ ಬಗ್ಗೆ ಮಾತ್ರ ಇದಲ್ಲ ಅಂತೇಳಿ. ಈಗ ನೋಡಿ 16:9 ಸ್ಪಷ್ಟವಾಗಿ ಪಂಚಸತಮ ದಿವಸದ ಹಬ್ಬದ ಬಗ್ಗೆ ಬರ್ತಿದೆ. ಓದಿ ಇನ್ನೊಂದ್ಸಲ. ಸೌಂಡ್ ಜಾಸ್ತಿ ಆಗಿ ಬರಬೇಕು. ಮೊದಲುಗೊಂಡು 7 ವಾರಗಳು ಎಣಿಸಿ ಆ 7 ವಾರಗಳಾದ ನಂತರ ಪಂಚಸತಮ ದಿನದ ಜಾತ್ರೆಯನ್ನು ಆಚರಿಸಬೇಕು. ಪಂಚಸತಮ ದಿವಸ ಜಾತ್ರೆನ ಸೌಂಡ್ ಆಗಿ ಕೂತ್ಬೇಕು ಮಗಳ. ಅಲ್ಲಿ ಹಿಂದ್ಗಡೆ ಕೇಳ್ತಾ ಇಲ್ಲ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿದ ಬೆಳೆಗೆ ತಕ್ಕಷ್ಟು ಕಾಣಿಕೆಯನ್ನು ನೀವು ಆಗ ಆತನಿಗೋಸ್ಕರ ತರಬೇಕು. ಈ ಹಬ್ಬದ ಸಮಯದಲ್ಲಿ ದೇವರು ನಿಮಗೆ ಎಷ್ಟು ದಯಪಾಲಿಸಿದಾರೋ ಅದಕ್ಕೆ ತಕ್ಕಷ್ಟು ಕಾಣಿಕೆಯನ್ನು ಹಾಕಬೇಕು. ಹಲ್ಲೆಲೂಯಾ. ಇವು ನಿನಗೆ ಇಷ್ಟು ಫಲಾಗಿದೆ, ಇಷ್ಟು ಕೋಟಿಯಿಂದ ಪಾಸ್ಟ್ರು ಕಿತ್ಕೋಬಾರ್ದು. ಕೋಟಿನ ಕಿತ್ಕೋಬಾರ್ದು. ಯಾವಾಗ ಪಾಸ್ಟರ್ ಕಾಣಿಕೆ ಅಷ್ಟು ಕೊಡು ಇಷ್ಟು ಕೊಡೋದು ಕೇಳ್ತಾರೆ, ಅವನು ಪಾಸ್ಟರ್ ಆಗಿರೋದಿಲ್ಲ, ಭಿಕ್ಷೆಗಾರ ಆಗಿರ್ತಾರೆ. ಯಾವ ಥರದಲ್ಲಿ ಕೇಳಬೇಕು? ಬೈಬಲಲ್ಲಿ ಇರೋ ಪ್ರಕಾರ ಕೇಳಬೇಕು. ಬೈಬಲಲ್ಲಿ ಏನು ಬರ್ತಿದೆ? ಯಾವುದು ನಿಮ್ಮ
ದುಃಖದಿಂದಾಗಲಿ ಕಣ್ಣೀರಿನಿಂದಾಗಲಿ ಸಂಕಟದಿಂದಾಗಲಿ ಕೊಡಬೇಡಿ, ಸಂತೋಷವಾಗಿ ಕೊಡಿ. ನೀವು ನಿಮ್ಮ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಿದು ಬರ್ತಿದೆ. ಆದರೆ ದಶಮ ಭಾಗನೂ ಕೂಡ ಬರ್ತಿದೆ. ಆದರೆ ದಶಮ ಭಾಗದ ಬಗ್ಗೆ ಕೊಡಬೇಕು ಅಂತಲೂ ಸುಮಾರು ಜನ ಹೇಳ್ತಾರೆ, ಕೊಡಬಾರ್ದು ಅಂತಲೂ ಸುಮಾರು ಜನ ಹೇಳ್ತಾರೆ. ತೆಗೆದುಕೊಳ್ಳೋಂಥ ಸಭೆಗೂ ಸ್ತೋತ್ರ, ತೆಗೆದುಕೊಳ್ಳದಿರೋಂಥ ಸಭೆಗೂ ಸ್ತೋತ್ರ. ನಮ್ಮ ಈ ಸಭೆಯಲ್ಲಿ ನಾನು ದಶಮಾಂಶ ಕೇಳ್ತಾ ಇಲ್ಲ, ಯಾರು ಕೊಡ್ತಾನೂ ಇಲ್ಲ, ನಾನು ಕೇಳೋದು ಇಲ್ಲ. ದೇವರು ನಿಮ್ಮ ಹೃದಯಕ್ಕೆ ಏನು ನಿರ್ಣಯಿಸ್ತಾರೋ ಆ ಕಾಣಿಕೆಯನ್ನು ಸಮರ್ಪಿಸಿದ್ದು ಮಾತ್ರ ಹೇಳ್ತಾರೆ. ಗೊತ್ತಾಯ್ತಾ? ಇಲ್ಲಿ ವಾಕ್ಯದಲ್ಲಿ ಬರೆದಿದೆ, 7 ವಾರಗಳ ನಂತರ ಪಂಚಸತಮ ಜಾತ್ರೆ ಆಚರಿಸಬೇಕು. ನಿಮ್ಮ ದೇವರಾದ ಯೆಹೋವನು ಅನುಗ್ರಹಿಸಿದ ಬೆಳೆಗೆ ತಕ್ಕಷ್ಟು ನೀವು ಆತನಿಗೋಸ್ಕರ ತರಬೇಕು ಕಾಣಿಕೆನ. ಬರ್ತಿದೆಯಾ ಅಲ್ವಾ? ಇದಿಷ್ಟ ಮಾತ್ರ ಓದು ಮಗಳೇ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿದ ಬೆಳೆಗೆ ತಕ್ಕಷ್ಟು ಕಾಣಿಕೆಯನ್ನು ನೀವು ಆಗ ಆತನಿಗೋಸ್ಕರ ತರಬೇಕು. ತಕ್ಕಷ್ಟು ಕಾಣಿಕೆಯನ್ನು ತರಬೇಕು ನೀವು. ಇದು ರೂಲ್ಸ್. ಅಲ್ಲಿಗೆ ತಗೊಂಡು ಹೋಗ್ಬಿಟ್ಟು ಏನು ಮಾಡ್ತಾರೆ, ಕೊಟ್ಟುಬಿಟ್ಟು ಅಲ್ಲಿ ಪಂಚಸತಮ ದಿವಸ ಹಬ್ಬನ ಆಚರಿಸ್ತಾ ಇದ್ರು ಪ್ರಿಯರೇ. ಪಂಚಸತಮ ದಿವಸ ಹಬ್ಬ ಆಚರಿಸಬೇಕಾದ್ರೆ ಯಾರ್ಯಾರು ಬರಬೇಕು ಅಂತ ನೋಡೋಣ. ಯಾರ್ಯಾರು ಬರಬೇಕು ಅಂತೇಳಿ ಓದಪ್ಪ. ಆತನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲಿ ನೀವು ನಿಮ್ಮ ಗಂಡ ಹೆಣ್ಣು ಮಕ್ಕಳಿಗೂ ದಾಸರಾಗಿರು. ದಾಸರು ಚೆನ್ನಾಗಿ ಓದ, ಅದಕ್ಕೆ ಓದು ಸೇಟ ಬೇಸದ ಅನ್ನೋದು ಓಕೆ ಸರಿ. ಆತನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲಿ ನೀವು ನಿಮ್ಮ ಗಂಡು ಹೆಣ್ಣು ಮಕ್ಕಳನ್ನ ಬಿಡಬಾರ್ದು. ಗಂಡು ಹೆಣ್ಣು ಮಕ್ಕಳು ದಾಸ ದಾಸಿಯರು, ನಿಮ್ಮ ಊರಲ್ಲಿರುವ ಲೇವಿಯರು, ಪರದೇಶದವರು, ತಾಯಿ ಇಲ್ಲದವರು, ವಿಧವೆಯರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಂಭ್ರಮದಿಂದಿರಬೇಕು. ಇದು ಅರ್ಥ ಮಾಡ್ಕೊಂಡ್ರ? ಇದು ಬರೀ ದೇವ್ರ ಮಕ್ಕಳಿಗೆ ಮಾತ್ರ ಅಲ್ಲ, ಇಲ್ಲಿ ಬರೆದಿದೆ. ಸ್ವಾಮಿ ಚೆನ್ನಾಗಿ ಬರ್ತಾರೆ. ನಿಮ್ಮ ದೇವರ ಆತನು ತನ್ನ ಹೆಸರು ತಪ್ಪಿಸಿ ಆದುಕೊಳ್ಳೋ ಸ್ಥಳದಲ್ಲಿ ನಿಮ್ಮ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಬರಬೇಕು. ಇವತ್ತು ಮಕ್ಕಳನ್ನ ಮನೇಲಿ ಬಿಟ್ಬಿಟ್ಟು ಎಕ್ಸಾಮ್ ಅಂಕಲ್ಲಿ ಓದ್ತಾ ಇದ್ದಾರೆ ಅಂತ ಬರೋಂಥ ತಂದೆ ತಾಯಿಗಳು ಎಷ್ಟೋ ಜನ ಇದ್ದಾರೆ. ಅಲ್ಲಲ್ಲಿಯ ದಾಸ ದಾಸಿಯರು, ನಿಮ್ಮ ಮನೆ ಕೆಲಸ ಮಾಡೋದ ಆಳುಗಳನ್ನ ಕೂಡ ಕರ್ಕೊಂಡು ಬರಬೇಕು. ಅವರಿಗೆ ದೇವರಲ್ವಾ? ಅವರೇನು ಕೂಲಿ ಕೆಲಸಗಾರ ಆದ್ರೆ ಮಾತ್ರ ಅವ್ರ ಮನಸ್ಸರಲ್ವಾ? ದೇವರಿಂದ ಸೃಷ್ಟಿಯಾಗಿಲ್ವಾ? ಕರ್ಕೊಂಡು ಬರಬೇಕು. ನೆಕ್ಸ್ಟ್ ಅಲ್ಲಿ ನಿಮ್ಮ ಊರಲ್ಲಿರುವ ಲೇವಿಯರು ಆ ಕಾಲದಲ್ಲಿ ದೇವರಿಗೋಸ್ಕರ ಮೀಸಲಾಗಿಟ್ಟದ ಜನ. ಕೊನೆಗೆ ಪರದೇಶದವರು, ನಿಮ್ಮ ಮನೆಯಲ್ಲಿ ತಮಿಳವರು, ಕೇರಳದವರು, ಬೇರೆ ರಾಜ್ಯದವ್ರು ಯಾರು ಕೆಲಸ ಮಾಡ್ತಾರೆ ಬಾರಣ್ಣ ಅಂತ ಕರ್ಕೊಂಡು ಬರಬೇಕು. ಅದಕ್ಕೇನೆ ನಾವು ಕ್ರಿಸ್ಮಸ್ ಹಬ್ಬ, ಗುಡ್ ಫ್ರೈಡೆ ಹಬ್ಬಕ್ಕೆಲ್ಲ ನಾವೇನು ಮಾಡ್ತೀವಿ, ಯಾರನ್ನ ಬೇಕಾದ್ರೆ ಕರ್ಕೊಬನ್ನಿ ಅಂತ ಹೇಳ್ತೀವಿ. ನಿಜಾನ? ಹಲ್ಲೆಲೂಯಾ. ತಂದೆ ತಾಯಿ ಇಲ್ಲದವರು, ವಿಧವೆಯರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಂಭ್ರಮದಿಂದ ಇರಬೇಕು. ಹಾಗಾದರೆ ನಾವು ದೇವರ ಮಕ್ಕಳು, ಅವರ ಆ ಅನ್ಯ ಜನಗಳು, ನಾವು ಅವರನ್ನ ಪ್ರೀತಿಯಿಂದ ಕಾಣಲೇಬೇಕು. ಯಾರನ್ನ ಕಾಣಬೇಕು? ಅನ್ಯ ಜನಗಳನ್ನ ಪ್ರೀತಿಯಿಂದ ಕಾಣಲೇಬೇಕು ಪ್ರಿಯರೇ. ಸ್ವಾಮಿ ಹೇಳ್ತಾರೆ, ಆ ಪಂಚಸತಮ ದಿನದ ಹಬ್ಬ ದಿವಸ ಅನ್ಯ ಜನಗಳು, ಪರದೇಶದವರು ಅಂದರೆ ಇಸ್ರೇಲ್ ದೇಶ ಬಿಟ್ಟು ಅಮೇರಿಕ, ಇಂಗ್ಲೆಂಡ್, ಇರಾಕ್ ಎಲ್ಲೆಲ್ಲ ಇತ್ತು ಜನ, ಅವರೆಲ್ಲರೂ ಬರಲೇಬೇಕಾಗಿತ್ತಂತೆ. ಹಲ್ಲೆಲೂಯಾ. ಕೇಳಿಸ್ಕೊಳ್ಳಿ. ಅಲ್ಲಿಂದ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಮಾತ್ರ ದಾಸ ದಾಸಿಯರು ಸೇರ್ಬರ್ಬೇಕಾದ್ರೆ ಆಗ ಅದ್ರ ಅರ್ಥ ಏನು ಗೊತ್ತಾ? ದಾಸ ದಾಸಿದರೆ ನಿನ್ನ ಮನೇಲಿ ನಿನ್ನ ಆಳನ್ನ ಕೇವಲ ಕಾಣ್ಬೋದು. ನನ್ನ ದಾಸ ಕಣೆ, ನನ್ನ ದಾಸಿ ಕಣೆ, ನನ್ನ ಕೆಲಸಗಾರ್ತಿ ಕಣೆ ನೀವು ಕಾಣ್ಬೋದು. ಆದರೆ ನನ್ನ ದೇವರು ಅವತ್ತು ಎಲ್ಲರೂ ಒಂದೇ ಥರ ಕಾಣ್ತಾರೆ. ಎಲ್ಲರೂ ಒಂದೇ ಥರ ಕಾಣ್ತಾರೆ. ಹಲ್ಲೆಲೂಯಾ. ನಮ್ಮಲ್ಲಿ ಏನು ನಡೀತಾ ಇದೆ? ಅವನು ಆ ಜಾತಿ, ಇವನು ಈ ಜಾತಿ, ನಾನು ಮೇಲ್ ಜಾತಿ, ನಾನು ಕೀಳು ಜಾತಿ. ಶರೀರನ ಕುಯ್ದ್ರೆ ಬರೋದು ಒಂದೇ ಥರ ರಕ್ತ, ಒಂದೇ ಥರ. ನಾವು ಕುಡಿಯೋ ನೀರು ಒಂದೇ, ನಾವು ನಡೆದಾಡೋದ ಭೂಮಿ ಒಂದೇ. ಅವರು ಆ ಜಾತಿಗೆ ಆ ಕೇರಿ, ಈ ಜಾತಿಗೆ ಈ ಕೇರಿಂದ ಮಾಡ್ತಾರೆ. ಆದರೆ ಒಂದು ಹೇಳ್ತೀವಿ, ತುಳಿದಾಡೋ ನೆಲ ಒಂದೇ ಅಲ್ವಾ? ಹಲ್ಲೆಲೂಯಾ. ಉಸಿರಾಡೋ ಗಾಳಿ ಒಂದೇ, ಬೆಳಕು ಕೊಡೋ ಸೂರ್ಯ ಒಂದೇ, ಬರುವಂಥ ಮಳೆ ಒಂದೇ. ಏನು ದೇವರು ತಾರತಮ್ಯ ಮಾಡ್ತಾ ಇದ್ದಾರಾ? ದೇವರು ತಾರತಮ್ಯ ಮಾಡ್ತಿದ್ದಾರಾ? ಇನ್ಯಾಕ ನೀವು ಹೆದರ್ತೀರಿ? ಹಲ್ಲೆಲೂಯಾ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಗಂಡು ಹೆಣ್ಣು ಮಕ್ಕಳು, ದಾಸ ದಾಸಿಯರು, ಊರಲ್ಲಿರೋ ಲೇವಿಯರು, ಪರದೇಶರು, ತಂದೆ ತಾಯಿ ಇಲ್ಲದವರು, ವಿಧವೆಯರು ಎಲ್ಲರೂ ಒಂದೇ ಥರ ನಮ್ಮ ಸ್ವಾಮಿ ಹೇಳ್ತಾರೆ, ಸಂಭ್ರಮದಿಂದ ಬನ್ನಿ. ಅದಕ್ಕೇನೆ ನಮ್ಮ ಆಲಯದಲ್ಲಿ
ಜಾತಿ ಭೇದ ಇಲ್ಲ. ನಾನು ಕೊಡಗಿನ ಅಮ್ಮ ಕೊಡೋ ಜಾತಿಗೆ ಸೇರತಕ್ಕಂಥ ಕೊಡಗು ಬ್ರಾಹ್ಮಣ. ಆದರೆ ನಾನು ಇವತ್ತು ಕೀಳು ಜಾತಿ ಮೇಲು ಜಾತಿಗಳು ಅಂತ ಹೇಳ್ತಾರಲ್ಲ ಅಂಥವ್ರ ಮಧ್ಯದಲ್ಲೇ ನಾನು ಸೇವೆ ಮಾಡ್ತಾ ಇದ್ದೀನಿ. ನಮ್ಮ ದೇವರು ಜಾತಿ ಮಾಡಕ್ಕೆ ಬರಲಿಲ್ಲ, ಪ್ರೀತಿ ಮಾಡಕ್ಕೆ ಬಂದರು. ಒಂದು ಅರ್ಥ ಮಾಡ್ಕೊಳ್ಳಿ. ಹಾಲೆಲೂಯಾ, ಹಾಲೆಲೂಯಾ. ಅರ್ಥ ಆಗ್ತಿದೆಯಾ? ನಮ್ಮ ದೇವರಿಗೆ ಜಾತಿ ಮತ ಭೇದ ಇಲ್ಲಪ್ಪ. ನಮ್ಮ ದೇವರು ಜಾತಿ ಮಾಡ್ಲಿಕ್ಕೆ ಬಿಡಲಿಲ್ಲ. ಕ್ರಿಶ್ಚಿಯನ್ಸ್ ಒಂದು ಜಾತಿ, ನಾವು ಕ್ರಿಶ್ಚಿಯನ್ ಜಾತಿಗಳಲ್ಲ. ನಾವು ಯೇಸು ಸ್ವಾಮಿನ ಹಿಂಬಾಲಿಸೋರಷ್ಟೇ. ನಾವು ನಮ್ಮ ಮತದಲ್ಲೇ ಇದ್ದೀವಿ, ನಮ್ಮ ಜಾತಿಯಲ್ಲೇ ಇದ್ದೀವಿ, ನಮ್ಮ ಧರ್ಮದಲ್ಲೇ ಇದ್ದೀವಿ. ಆ ಧರ್ಮಕ್ಕೆ ನಾವು ಗೌರವ ಕೊಡ್ತಾ ಇದ್ದೀವಿ. ನಿಜವಾಗಿಯೂ ನಾನು ಯಾವ ಧರ್ಮದಿಂದ ಬಂದಿದ್ದೀನೋ ಆ ಧರ್ಮಕ್ಕೆ ನಾನು ಗೌರವ ಕೊಡ್ತಾ ಇದ್ದೀನಿ. ನಾನು ಕ್ರಿಶ್ಚಿಯನ್ಸ್ ಅಂತ ಎಲ್ಲೂ ಹೇಳೋದಿಲ್ಲ. ನಾನು ಕ್ರೈಸ್ತ ಅಲ್ಲ, ನಾನು ಯೇಸು ಸ್ವಾಮಿ ಹಿಂಬಾಲಕ ಅಷ್ಟೇ. ನನ್ನ ಧರ್ಮ, ನಾನು ಹುಟ್ಟಿ ಬಂದಂಥ ಆ ಧರ್ಮಕ್ಕೆ ನಾನು ಯಾವತ್ತೂ ದ್ರೋಹ ಮಾಡೋದಿಲ್ಲ. ಹುಟ್ಟಿ ಬಂದಂಥ ಮತಕ್ಕೆ ದ್ರೋಹ ಮಾಡೋದಿಲ್ಲ. ನಾನು ನನ್ನ ದೇವರು ಮಾತ್ರ ಯೇಸು ಸ್ವಾಮಿ ಆಗಿದ್ದಾರೆ ಅಷ್ಟೇ. ಹಾಲೆಲೂಯಾ. ನಾವು ಕ್ರಿಶ್ಚಿಯನ್ಸ್ ಜಾತಿಗಳಲ್ಲ ಪ್ರಿಯರೇ, ಇದು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಹಾಲೆಲೂಯಾ. ಯಾಕೆಂದರೆ ಜಾತಿ ಅಂತ ಹೇಳಿದಾಗ ತಾರತಮ್ಯ ಬರ್ತದೆ. ಇಲ್ಲಿ ಈ ಸ್ವಾಮಿ ಏನು ಇಷ್ಟು ಮಾತು 16ನೇ ಅಧ್ಯಾಯ ಧರ್ಮೋಪದೇಶ ಕಂಡ 16ನೇ ಅಧ್ಯಾಯ 11ನೇ ವಾಕ್ಯನ ಪುನಃ ಮನೇಲಿ ಹೋಗ್ಬಿಟ್ಟು ಓದಿ. ಅಲ್ಲಿ ಯಾರನ್ನೂ ತಾರತಮ್ಯ ಮಾಡಲಿಲ್ಲ. ಪರದೇಶದವರು ಕೂಡ ಬರಬೇಕು ಅಂತ ಹೇಳಿದ್ದಾರೆ, ದಾಸದಾಸಿರು ಬರಬೇಕು ಅಂತ ಹೇಳಿದ್ದಾರೆ. ಇನ್ಯಾಕವ ನಮ್ಮಲ್ಲಿ ಕಚ್ಚಾಟ? ಹಾಲೆಲೂಯಾ. ಇದನ್ನೇ ಪಂಚಸತಮ ದಿನದ ಹಬ್ಬ ಅಂತ ಹೇಳ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಇದು ಯಹೂದಿಗಳಿಗೆ ಮಾತ್ರ ಹಬ್ಬ ಅಲ್ಲ, ಇಸ್ರೇಲ್ ಜನಗಳಿಗೆ ಮಾತ್ರ ಹಬ್ಬ ಅಲ್ಲ. ಎಲ್ಲ ದೇಶದ ಜನಗಳು ಯಾರು ಹೋದ್ರು ಅಲ್ಲಿ ಹಬ್ಬನೇ. ಹಾಲೆಲೂಯಾ. ಇವತ್ತು ಕೂಡ ಯಹೂದಿಗಳು ನಮ್ಮನ್ನು ಕಂಡ್ರೆ ಅನ್ಯ ಜನಗಳ ಥರ ಕಾಣ್ತಾರೆ, ನಮ್ಮನ್ನು ಮುಟ್ಟಿಸ್ಕೊಳ್ಳೋದಿಲ್ಲ. ನಾವೇ ದೇವ್ರ ಮಕ್ಕಳು, ಇವರು ದೇವ್ರ ಮಕ್ಕಳಲ್ಲ ಅಂತ ತಾರತಮ್ಯ ಮಾಡ್ತಿದ್ದಾರೆ ಪ್ರಿಯರೇ. ಇವತ್ತು ಆ ಇಸ್ರೇಲ್ ದೇಶದಲ್ಲಿ ಕೇಳಿಸ್ಕೊಡಿಯಲ್ಲ, ಇಸ್ರೇಲ್ ದೇಶಕ್ಕೆ ನನ್ನ ರಕ್ಷಣೆ ಹೊಂದಿಸಿರ್ತಕ್ಕಂಥ ಒಬ್ಬ ತಾಯಿ ಹೋಗಿದ್ದಾರೆ. ಅಲ್ಲಿ ಅವರು ಕಣ್ಣೆತ್ತಿ ಕೂಡ ನಮ್ಮನ್ನು ನೋಡೋದಿಲ್ಲಂತೆ. ನಾವು ಯೇಸು ಸ್ವಾಮಿ ಭಕ್ತರು ಅಂತಾದರೂ ಕೂಡ ಕಣ್ಣೆತ್ತಿ ನೋಡೋದಿಲ್ಲಂತೆ. ಯಾಕೆಂದರೆ ನಾವು ಭಾಳ ಶುದ್ಧ, ಇವರೆಲ್ಲ ಸರಿ ಇಲ್ಲ ಅಂತೇಳಿ. ಹಾಲೆಲೂಯಾ. ಇವತ್ತು ಇಸ್ರೇಲ್ ದೇಶದಲ್ಲಿ ನನ್ನ ರಕ್ಷಣೆ ಹೊಂದಿಸಿದ ತಾಯಿ ಟೂರ್ ಹೋಗಿದ್ರು. ಅಲ್ಲಿ ಸುಮಾರು ಜನ ಹೋಗಿ ಬಂದವರು ಹೇಳ್ತಾರೆ, ಯಹೂದಿಗಳು ನಮ್ಮನ್ನ ಮುಖ ನೋಡಿ ಮಾತಾಡೋದಿಲ್ಲ ಅಂತ. ಯಾಕೆಂದರೆ ಇವರು ಅನ್ಯ ಜನ. ಯೇಸು ಸ್ವಾಮಿನ ಸ್ವೀಕಾರ ಮಾಡಿದ್ರು ಕೂಡ ಇವರು ಅನ್ಯ ಜನ, ನಾವೇ ಪರಿಶುದ್ಧರು ಅಂತ ಆಡ್ತಾರಂತೆ. ಅದು ಜಾತಿ. ಇವತ್ತು ಸುಮಾರು ಜನ ಕುಟ್ಟು ಕ್ರೈಸ್ತರು ಹೇಳ್ತಾರೆ, ನೀವೆಲ್ಲ ಎಡೆಯಿಂದ ಬಂದಿರೋರು, ನೀವೆಲ್ಲ ಮಧ್ಯಾಂತರದಿಂದ ಬಂದವರು, ನೀವು ಕ್ರಿಶ್ಚಿಯನ್ಸ್ಗಳಾಗಿ ಬಂದಿದ್ದಕ್ಕೆ ನಮಗೆ ತೊಂದರೆ. ನಾವು ಕ್ರಿಶ್ಚಿಯನ್ ಜಾತಿ, ನಾವು ದೇವರಿಂದನೇ ಬಂದಿರ್ತಿದ್ರೆ. ಆದರೆ ಕ್ರಿಸ್ಮಸ್ ಹಬ್ಬದ ದಿವಸ ಏನು ಮಾಡ್ತಾರೆ ಗೊತ್ತಾ? ಏಸು ಪುರಂದವ್ರು ಬಾಟಲಿ ತೊರಂದಾರ್ ಅಂತ ಮಾಡ್ತಾರೆ. ಏಸು ಹುಟ್ಟಿದ್ರು ನಾನು ಬಾಟ್ಲಿ ತೆಗೆದು ಕುಡಿತಾ ಇದ್ದೀನಿ ಅಂತೇಳಿ. ಹುಟ್ಟು ಕ್ರೈಸ್ತರು 190 ಭಾಗ ಕುಡಿತಾರೆ ಪ್ರಿಯರೇ. ಹುಟ್ಟು ಕ್ರೈಸ್ತರು ಬಾಡು ಊಟ ಮಾಡಿ ಚೆನ್ನಾಗಿ ಕುಡಿತಾರೆ. ಆದರೆ ಇವತ್ತು ದೇವರ ವಾಕ್ಯದಲ್ಲಿ ಬರೆದ, ಯೋಹಾನದಲ್ಲಿ ಬರೆದ, ಅದು ಎಷ್ಟನೇ ವಾಕ್ಯ ಅಂತ ನೋಡ್ತೀರಿ? ಒಂದೇ ನಿಮಿಷ ಇರಿ. ನಮ್ಮನ್ನು ಸ್ವಾಮಿ ಯಾಕೆ ಕರೆದು ಅಂತ ನೋಡಿ. ಹಾಲೆಲೂಯಾ. ಯೋಹಾನ 1ನೇ ಅಧ್ಯಾಯ ಓದಿ. 1ನೇ ಅಧ್ಯಾಯ 1 ನಿಮಿಷ. ನಿಲ್ಲಿ. ಇದು ಓದಪ್ಪ. 11ನೇ ವಾಕ್ಯ ಓದಪ್ಪ. 11ನೇ ವಾಕ್ಯ. ಅಲ್ಲ 10ನೇ ವಾಕ್ಯದಿಂದ ಓದಪ್ಪ. 10ನೇ ವಾಕ್ಯ ಬೇಗ ಓದಿ. ಯೋಹಾನ 1:10 ಓದಿ. ಬೇಡ, 9ರಿಂದ ಓದ್ಬಿಡವ. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಅದು ಯೇಸುವೇ. ಆ ಬೆಳಗ್ಗೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂತದ್ದು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು. ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು. ತನ್ನ ಸ್ವಾಸ್ಥ್ಯ ಅಂದ್ರೆ ಇಸ್ರೇಲ್ ದೇಶಕ್ಕೆ ಬಂದನು. ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಸ್ವಂತ ಜನಗಳು ಆತನನ್ನು ಅಂಗೀಕರಿಸಲಿಲ್ಲ. ನಾನು ಯಹೂದ್ಯ, ನಾನು ಇಸ್ರೇಲ ತಗೊಂಡು ಸ್ವಂತ ಜನ ಇದು ಮಾಡಲಿಲ್ಲ. ಆಗ ನೆಕ್ಸ್ಟ್ ಓದಿ. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇದಕ್ಕಿಂತ ಬೇಕಾ? ಯಾರ್ಯಾರು ಯೇಸುವಿನ ನಂಬ್ತಾರೋ ಅವರೆಲ್ಲ ದೇವರ ಮಕ್ಕಳು ಅಂತ ದೇವರು ಆಗಲೇ ಮಾಡಿಬಿಟ್ರು. ಆಗಿರ್ತಕ್ಕ ನಂಬಿರ್ತಕ್ಕಂಥ ನಾನು ನೀನು ದೇವ್ರ ಮಕ್ಕಳು. ಆದರೆ ಅಲ್ಲಿ ಏನು ಮಾಡ್ತಾರೆ, ನಮ್ಮನ್ನು ಕೇವಲವಾಗಿ ಕಾಣ್ತಾರೆ. ಅರ್ಥ ಮಾಡ್ಕೊಳ್ಳಿ. ಸಭೆ ಒಳಗಡೆ ಆ ಜಾತಿ ಈ ಜಾತಿ ಇರಬಾರ್ದು. ಇವತ್ತು ಸುಮಾರು ಜನ ನನ್ನ ಹತ್ರ ಒಬ್ಬರು ಹೆಂಗಸು ಬಂದರು, ನಮ್ಮ ಜಾತಿದೇ ಹುಡುಗಿ ಬೇಕಾದ್ರು, ನಾ ಕೊಡೋದಿಲ್ಲ ಹೋಗು ಅಂತ ಹೇಳಿದೆ. ಯಾಕೆ ಅಂತೇಳಿ, ಜಾತಿ ಇಟ್ಕೊಂಡ್ಬಂದ್ರೆ ನಮ್ಮ ಸಭೆ ಬರೋದು ಬೇಡ. ಅರ್ಥ ಆಗ್ತಾ ಇದೆಯಾ? ನಾನೇ ನನ್ನ ಮಗನಿಗೇನೆ ನಾನು
ಕೇಳ್ತಾ ಇರೋದು ನನಗೆ ನಮ್ಮ ಜಾತಿನ ಮುರಿದು ನಮಗೆ ಕಡಿಮೆ ಜಾತಿಯಿಂದ ಯಾರು ಗಣಿಸಲು ಬರ್ತಾರೋ ಅಂಥ ವ್ಯಕ್ತಿಗಳಿಗೆ ನಾನು ಮದುವೆ ಮಾಡಿಸೋದು. ಅಲ್ಲಲ್ವಿಯಾ ಅಲ್ಲಲ್ವಿಯಾ. ನೋಡಿ, ಜಾತಿ ಭೇದ ಇಡಬಾರ್ದು. ಕೀಳು ಜಾತಿ ಮೇಲು ಜಾತಿ ಏನಿಲ್ಲ ಬೇರೆ. ನಾನು ತರೋದೇ ಅಂಥ ಜಾತಿಯಿಂದನೇ ಮಗಳ. ಯಾಕೆಂದರೆ ನಾವು ಒಬ್ಬರು ಫಾಸ್ಟ್ ಆದಮೇಲೆ ನಾವು ಅದನ್ನು ನ್ಯಾಯ ಪ್ರಕಾರ ಮಾಡಿ ತೋರಿಸ್ಬೇಕು. ಇವತ್ತೇನು ಗೊತ್ತಾ, ನಮ್ಮ ಜಾತಿ ಇಂಥದ್ದು, ಇದಕ್ಕೆ ಸರಿಯಾದ ಹುಡುಗಿ ಇದ್ದರೆ ನೋಡಿ, ನಾವೇನು ಬ್ರೋಕರ್ಗಳ ಬೇಕಾದ್ರೆ ಮಾಡ್ಕೊಬರ್ಲಿ, ನಾನು ಮದುವೆ ಮಾಡಿ ಕೊಡ್ತೀನಿ. ಗೊತ್ತಾಯ್ತಾ? ಬೇಕಿದ್ರೆ ನೋಡ್ಕೊಬರ್ಲಿ, ನಾನು ಮದುವೆ ಮಾಡಿ ಕೊಡ್ತೀನಿ. ನಾನು ಹುಡುಕಬೇಕಿದ್ರೆ ಮಾತ್ರ ಒಂದು ಜಾತಿಗೆ ಒಂದು ಜಾತಿನ ಸೇರಿಸೋದೆಲ್ಲ ಇನ್ನೊಂದು ಜಾತಿನ ಮಿಶ್ರ ಮಾಡಿಬಿಟ್ಟೆ ಕೊಡೋದು, ಗ್ಯಾರಂಟಿ. ಅಲ್ಲಲ್ವಿಯಾ. ಹಾಗಾದರೆ ಈ ಪಂಚಸತಮ ದಿನದ ಹಬ್ಬ ದಿವಸ ಜಾತಿ ಜನಗೇನಿಲ್ಲ, ಯಾರ್ಯಾರು ನಂಬಿದಾರೋ ಅವರೆಲ್ಲರೂ ಕೂಡ ರಕ್ಷಣೆ ಹೊಂದ್ಬೋದು, ದೇವ್ರ ಮಕ್ಕಳೇ. ಇವತ್ತು ಏನು ಮಾಡ್ತಾರೆ ಗೊತ್ತಾ, ನಾನು ಹುಟ್ಟು ಕ್ರೈಸ್ತ, ನೀವು ಎಡೆಯಿಂದ ಬಂದವರು, ನೀವೇ ನಮಗೆ ಬುದ್ಧಿ ಹೇಳ್ತೀರಾ ಅಂತ ಹೇಳೋಷ್ಟು ಮಟ್ಟಿಗೆ ಬಂದೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಅವರ ಅಹಂಕಾರ ಮುರಿಲಿಕ್ಕೆ ದೇವರು ನನ್ನನ್ನು ನಿನ್ನನ್ನು ರಕ್ಷಣೆ ಹೊಂದಿಸಿರೋದು, ನನ್ನನ್ನು ನಿನ್ನನ್ನು ಸತ್ಯ ತಿಳಿಯೋಕೆ ಮಾಡಿದ್ದು, ಅವರ ದಬ್ಬಾಳಿಕೆಗಳನ್ನು ತೋರಿಸಬೇಕು ಅಂತಲೇ ನನ್ನನ್ನು ನಿನ್ನನ್ನು ದೇವರು ಎಬ್ಬಿಸಿರೋದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಹುಟ್ಟು ಕ್ರೈಸ್ತರನ್ನ ನಾನು ಹೇಳಿಸ್ತಾ ಇಲ್ಲ, ಆದರೆ ಕೆಲವೊಂದು ಜನ ಆ ಥರ ಮಾಡ್ತಾ ಇದ್ದಾರೆ. ಕ್ರಿಸ್ಮಸ್ ಹಬ್ಬ ದಿವಸ ಎಣ್ಣೆ ಹಾಕ್ತಿದ್ದಾರೆ. ಕೆಲವೊಂದು ವಿಷಯದಲ್ಲಿ ನಾವು ತುಂಬ ಕಂಡೀಷನ್ ಆಗಿರ್ಬೇಕು. ಬೇರೆ ಬೈಬಲಲ್ಲಿ ಏನು ಬರೆದಿದೆಯೋ ಅದ್ರ ಪ್ರಕಾರ ನಡೀಲಿಕ್ಕೆ ಪ್ರಯತ್ನ ಪಡಬೇಕು. ಇದು ಇಷ್ಟು ಹಳೆ ಒಡಂಬಡಿಕೆ ಪಂಚಸತಮ ದಿವಸ ಹಬ್ಬ. ಈಗ ಹೊಸ ಒಡಂಬಡಿಕೆ ಪಂಚಸತಮ ದಿವಸ ನೋಡೋಣ. ಹಳೆ ಒಡಂಬಡಿಕೆ ಪಂಚಸತಮ ದಿವಸ ಕೊಯ್ಲಿನ ಕಾಲದ ಪ್ರಥಮ ಪ್ರಾರಂಭದ ದಿವಸದಿಂದ ಹಿಡಿದು 50 ದಿನಗಳನ್ನು ಲೆಕ್ಕಾಚಾರ ಹಾಕಿ 7 ವಾರಗಳ ಪ್ರಕಾರ ಮಾಡಬೇಕು ಅಂತ ನೋಡಿದ್ರಿ. ಎರಡನೇದಾಗಿ ಐಗುಪ್ತ ದೇಶದಿಂದ ಎರಡನೇ ಪದ್ಧತಿ. ಒಂದನೇ ಪದ್ಧತಿ ಪಂಚಸತಮ ದಿವಸ ಆಗಿರೋದು ಕೊಯ್ಲಿನ ಹಬ್ಬದ ದಳಿ. ಎರಡನೇದಾಗಿ ಯಹೂದ್ಯ ಕೆಲವೊಂದು ಜನ ಹೇಳ್ತಾರೆ, ಐಗುಪ್ತ ದೇಶದಿಂದ ಸೀನಾಯಿ ಬೆಟ್ಟದವರೆಗೆ ಬರಲಿಕ್ಕೆ 10 ದಿವಸ, ಅಲ್ಲಿಂದ ಮೋಶೆ 40 ದಿವಸ ಅಲ್ಲಿದ್ದ, ಅದಕ್ಕೋಸ್ಕರ ಪಂಚಸತಮ ದಿವಸ ಮಾಡ್ತಾ ಇದ್ದೀವಿ ಸೀನಾಯಿ ಬೆಟ್ಟದಲ್ಲಿ ಆಜ್ಞೆ ತರಕ್ಕೆ. ಈಗ ಈ ಪಂಚಸತಮ ಹಬ್ಬ ದಿವಸ ಹೊಸ ಒಡಂಬಡಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಪ್ರಿಯರೇ. ಅಲ್ಲೆಲ್ಲೂಯಾ. ಹೊಸ ಒಡಂಬಡಿಕೆ ಏನಾಯ್ತು ನೋಡೋಣ. ಬೇಗ ಓದಬೇಕು. ಅಪೊಸ್ತಲಗತ್ಯ 2ನೇ ಅಧ್ಯಾಯ ಪ್ರಿಯ ಮಗಳೇ, ಬೇಗ ಓದಿ. ಅಪೊಸ್ತಲಗತ್ಯ 2ನೇ ಅಧ್ಯಾಯ ಬೇಗ ಓದಬೇಕು, ಆಯಿತಾ? ಟೈಮ್ ಆಗೋಯ್ತು ಅದಕ್ಕೆ. 2ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿ. ಇದು ಹೊಸ ಒಡಂಬಡಿಕೆ. ಇದು ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರೆಲ್ಲ ಒಬ್ಬೊಬ್ಬರ ಮೇಲೆ ಒಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮನ ಭರಿತವಾಗಿ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಈ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಸತ್ತು 3 ದಿವಸ ಎದ್ದು ಬಂದ ನಂತರ 50 ದಿವಸ ಕಾಲದ ಮೇಲೆ ಪಂಚಸತಮ ದಿವಸ ಹಬ್ಬ ಮಾಡಿದ್ರು. ಈ ಪಂಚಸತಮ ದಿನ ಹಬ್ಬ ಮಾಡಿದಾಗ ಅಲ್ಲಿ ಯೇಸು ಸ್ವಾಮಿ ಏನು ಮಾಡಿದ್ರು ಗೊತ್ತಾ? ಲೋಕದ ಪಾಪನ ಎತ್ಕೊಂಡಿದ್ರು. ಅಲ್ಲಲ್ಲಿಯಾ. ಲೋಕದ ಪಾಪನ ಏನು ಮಾಡಿದ್ರು? ಆದರೆ ಯಾರು ಅಂಗೀಕರಿಸಿದ್ರು ಅವ್ರ ಪಾಪನ ಎತ್ಕೊಂಡಿದ್ದಾರೆ. ಈಗ ಯಾರು ಬರ್ತಾ ಇದ್ದಾರೆ ಗೊತ್ತಾ? ತನ್ನ ಪಾಪನ ಒಪ್ಪಿಕೊಂಡಿರೋರು ಜಾಸ್ತಿ ಹಬ್ಬಕ್ಕೆ ಬಂದಿದ್ದಾರೆ. ಯೇಸು ಸ್ವಾಮಿ ಸತ್ತು 3 ದಿವಸ ಎದ್ದು ಬಂದು 50 ದಿವಸ ಕಳೆದ ಮೇಲೆ ಈ ಪಂಚಸತಮ ದಿವಸ ಹಬ್ಬ ಪ್ರಥಮ ಹಬ್ಬ ಹೊಸ ಒಡಂಬಡಿಕೆಯಲ್ಲಿ. ಸುಮಾರು ಜನ ಹೇಳ್ತಾರೆ ಹೊಸ ಒಡಂಬಡಿಕೆ ಸ್ಟಾರ್ಟ್ ಆಗಿದೆ ಇವಾಗ ಅಂತ, ಆಯ್ತಾ? ಆ ಒಂದು ಪಂಚಸತಮ ಕೊಡುವಾಗ ಎಲ್ಲರೂ ಏಕ ಮನಸ್ಸಿಂದ ಕೂಡಿ ಬಂದರು. ಅಲ್ಲಿವರೆಗೆ ಹೆಂಗೆ ಕೂಡಿ ಬರ್ತಾ ಇದ್ರು ಗೊತ್ತಿಲ್ಲ ಪ್ರಿಯರೇ. ಯಾವಾಗ ಪಾಪದ ಬಗ್ಗೆ ಯೇಸು ಸ್ವಾಮಿಯ ಅರಿವು ಮೂಡಿಸಿದ್ರು ಆಗ ಅವರೆಲ್ಲ ಏಕ ಮನಸ್ಸಿಂದ ಬಂದ್ರಂತೆ. ಅಲ್ಲಲ್ಲಿಯ ಏಕ ಮನಸ್ಸು. ನೀನು ಕೂಡ ಏಕ ಮನಸ್ಸಿಂದ ಪ್ರಾರ್ಥನೆ ಮಾಡಿದ್ರೆ ಪರಲೋಕದ ಅಗ್ನಿ ನಿನ್ನ ಮನೆ ಒಳಗಡೆ ಇಳಿತಿದೆ. ಪಂಚಸತಮ ದಿವಸ ಇವತ್ತಾಗಿರ್ಬೋದು, ಆದರೆ ನಾನು ನಂಬ್ತಾ ಇದ್ದೀನಿ ದಿನ ನಮ್ಮಲ್ಲಿ ಪಂಚಸತಮ ದಿವಸ ಹಬ್ಬ ಆಗಬೇಕು. ಅವತ್ತು ಬಂದ ಬೆಂಕಿ ಇವತ್ತು ನಿನ್ನ ಮನೆಗೆ ಬರಬೇಕು. ಈ ಬೆಂಕಿ ಸುಡುವಂತ ಬೆಂಕಿ ಅಲ್ಲ, ಶುದ್ಧ ಮಾಡುವಂತ ಬೆಂಕಿ. ಸುಡೋ ಬೆಂಕಿನೇ ಬೇರೆ, ಶುದ್ಧ ಮಾಡೋ ಬೆಂಕಿನೇ ಬೇರೆ. ಸುಡೋ ಬೆಂಕಿಗೆ ಯಾರು ಹೋಗ್ತಾರೆ ಗೊತ್ತಾ? ಕ್ರಿಸ್ತರಾಗಿದ್ರು ಡಂಕೊಡಕ್ಕೆ ಅರ್ಥ ನೋಡಿ ಅವರು ಸುಡೋ ಬೆಂಕಿಗೆ ಹೋಗ್ತಾರೆ. ಆದ್ರೆ ಇದು ಶುದ್ಧ ಮಾಡುವಂತ ಬೆಂಕಿ ಪ್ರಿಯ.
ಪ್ರೈಸ್ ಲಾರ್ಡ್. ಈ ಪಂಚಸತಮದ ದಿನದ ಹಬ್ಬವು ಏಕಮನಸ್ಸಿನಿಂದ ಸುರಿಸಲು ಕುಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಆಕಾಶದೊಳಗೆ ಒಂದು ದೊಡ್ಡ ಶಬ್ದ ಉಂಟಾಯಿತು. ಕೂತಿದ್ದ ಮನೆಯನ್ನೆಲ್ಲ ತುಂಬಿಸಿಕೊಂಡಿತ್ತು. ಆವಾಗ 120 ಜನ ಅಲ್ಲಿ ಸೇರಿದ್ರಂತೆ. ಹೇಳಕ್ಕೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಸಾಧ್ಯವಾದರೆ ಬರೋವಾರ ಮುಂದುವರಿಸ್ತೀನಿ ಕೇಳಿ. ಅಲ್ಲಿ ಉರಿಯುತ್ತಿದ್ದಂಥ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿಕೊಂಡು ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತ್ಕೊಂಡ್ಬಿಡ್ತಂತೆ. ಅದು ಯಾವ್ದು ಗೊತ್ತಾ? ಪವಿತ್ರ ಆತ್ಮ. ಪವಿತ್ರ ಆತ್ಮ ಹೆಂಗೆ ಬಂದು ಗೊತ್ತಾ? ಹಿಂಗೆ ಬಂದು ಎಲ್ಲರ ಮೇಲೆ ಕೂತ್ಕೊಂಡ್ಬಿಡ್ತಂತೆ. ಹೆಂಗೆ ಇರ್ಬೋದು? ಈಗ ನಾವು ಇಲ್ಲಿ ಪ್ರಾರ್ಥನೆ ಮಾಡೋದೇ ಆದರೆ ನಾನು ನಂಬ್ತೀನಿ ಒಬ್ಬೊಬ್ಬರ ಮೇಲೆ ಇವತ್ತು ಪವಿತ್ರ ಆತ್ಮ ಇಳಿದು ಬರಬೇಕು. ಇವತ್ತು ನಾವು ಪಡಿಬೇಕು. ಇವತ್ತು ನೀವು ಅದನ್ನು ಪಡಿಲಿಲ್ವಾ ಪ್ರಯೋಜನ ಇಲ್ಲ. ಇವತ್ತು ನೀವು ಅಗ್ನಿ ಅಭಿಷೇಕ ಹೊಂದ್ಬಿಟ್ಟೇ ಹೋಗ್ಬೇಕು. ಕೊನೆ ಪ್ರಾರ್ಥನೆ ಮಾಡುವಾಗ ಅಗ್ನಿ ಅಭಿಷೇಕ ಹೊಂದಬೇಕು. ಹಾಲೆಲೂಯಾ. ಹಂಗೆ ಹೇಳ್ಕೊಂಡು ಕೆಲವೊಂದು ಸಭೆ ಇದೆ, ಹುಚ್ಚು ಬಂದಾಗ ಹೋಗ್ತಾರೆ. ಹಂಗೆಲ್ಲ ಹೋಗೋಕ್ಕೆಲ್ಲ ನಾ ಬಿಡೋದಿಲ್ಲ. ಚಿಬಲ್ ಹರಿಗ ದೀಪ ಹೋಗಿ ಮಾಡ್ತಾರೆ. ಅದಕ್ಕೆಲ್ಲ ನಾನು ಅವಕಾಶ ಕೊಡೋದಿಲ್ಲ. ನಾಟಕನ ನಿಜನ ಅಭಿಷೇಕ ನಮಗೆ ಗೊತ್ತಾಗ್ಬಿಡ್ತದೆ. ಕೆಲವು ಸಭೆಯಲ್ಲಿ ಅಭಿಷೇಕ ತುಂಬಿದ್ರೆ ಸಾಕು, ಹೆಂಗೆಂಗ ಕುಣಿದು ಸೀರೆ ಸರಿಗೆಲ್ಲ ಕೆಳಗಡೆ ಬಿತ್ಕೊಂಡು ಉದ್ದಾಡೋದು. ದೇವರಿಗೇನು ಮಾನ ಮರ್ಯಾದಿಲ್ಲಪ್ಪ. ಕಿರ್ಚಾಡೋದು, ಕೂಗಾಡೋದು ಮಾಡ್ಬಿಟ್ಟು ಹೆಂಗೆಲ್ಲ ಆಡೋದು. ಹಾಲೆಲೂಯ. ಹಂಗೆಲ್ಲ ಇಲ್ಲ ಪ್ರಿಯರೇ. ಅಲ್ಲಿ ಬಂದಾಗ ಹುಚ್ಚು ಬಂದಂಗೆ ಆಡೋದು ಬರ್ತಿಲ್ಲ ಅಲ್ಲಿ. ಹಾಲೆಲೂಯ. ಅವತ್ತೇ ಪ್ರಥಮವಾಗಿ ಅನ್ಯ ಭಾಷೆ ಸ್ಟಾರ್ಟ್ ಆಗಿದ್ದು. ಅಲ್ಲಿ ದೇವ್ರ ವಾಕ್ಯದಲ್ಲಿ ಬರ್ತೀನಿ, ಇಲ್ಲಿ ಏನೋ ಹೇಳ್ತೀನಿ. ಉರಿಯುತ್ತಿದ್ದ ನಾಳೆಗೆ ಒಬ್ಬೊಬ್ಬರ ಮೇಲೆ ಕೂತ್ಕೊಂಡು ಬರ್ತಲ್ಲ, ಅವರೆಲ್ಲರೂ ಪವಿತ್ರಾತ್ಮರು ತಮಗೆ ನುಡಿಯೋ ಶಕ್ತಿ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡಿದ್ರು. ಈ ಬೇರೆ ಬೇರೆ ಭಾಷೆ ಯಾವುದು? ಅನ್ಯ ಭಾಷೆ ನಿಜವಾಗಿಯೂ ಇದೆ ಪ್ರಿಯರೇ. ಹಾಲೆಲೂಯ. ಆದರೆ ನಿಮ್ಮ ಚರ್ಚೆಯಲ್ಲಿ ಮಾಡ್ತಿದ್ರಲ್ಲ ಆ ಥರ ಅನ್ಯ ಭಾಷೆ ಅಲ್ಲ. ಅದು ಕಿರ್ಚಾಡೋದು, ಕೂಗಾಡೋದು, ಮೇಲಕ್ಕೆ ಎತ್ತಿ ಕುಣಿಯೋದೆಲ್ಲ ಮಾಡ್ತಾರಲ್ಲ, ಅದು ಅನ್ಯ ಭಾಷೆ ಅಲ್ಲ. ಅದಕ್ಕೂ ಒಂದು ಗೌರವ ಇದೆ. ಅನ್ಯ ಭಾಷೆ ಹೇಳೋದು ಗೌರವ ಇದೆ. ಶಿಮಲಪುರ ಹಾಡಿಗೆ ಈ ವೈರಂ ಪಾಡಿಗೆ ಅಂತೇಳಿ ನೋಡಿ, ಬೈಕು ಕೂಡ ತಡೆ ಮಾಡ್ತಾ ಇದೆ. ಯಾಕೆ ಗೊತ್ತಾ? ಅದು ಅಲ್ಲ ಅಂತೇಳಿ. ಹಾಲೆಲೂಯ. ಹೆಂಗೆ ಗೊತ್ತಾ? ಹಿಂಗೆಲ್ಲ ಮಾಡ್ತಾರೆ. ಲಾಸ್ಟ್ ಹಿಂಗೆಲ್ಲ ಮಾಡ್ತಿರ್ತಾರೆ. ಆ ಪಾಸ್ಟ್ರಿಗೂ ತಲೆ ಸೇರಿಲ್ವೋ ಅಥವಾ ಅಲ್ಲಿ ಬಂದು ಜನಕ್ಕೆ ತಲೆ ಸೇರಿಲ್ವೋ, ಜನ ಮರಳೋ ಜಾತ್ರೆ ಮಾಡೋ ಗೊತ್ತಾದಿಲ್ಲ, ಕೆಳಗಡೆಲ್ಲ ಬಿದ್ದು ಒದ್ದಾಡ್ತಿರ್ತಾರೆ ಪ್ರಿಯರೇ. ಹಾಲೆಲೂಯ. ನಾನು ಹೇಳ್ತಾ ಇದ್ದೀನಿ, ಮೈ ಮೇಲೆ ದೇವ್ರು ಬಂದಿರ್ತದಲ್ಲ ಅವರಿಗೆ, ಅನ್ಯ ಭಾಷೆ ಅಭಿಷೇಕ ಆಗುತ್ತಲ್ಲ, ಸೆರಗನ್ನ ಯಾಕೆ ಆಗಾಗ ರೆಡಿ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನು ರೆಡಿ ಮಾಡ್ಬಾರ್ದು, ಹಂಗೇನೆ ಬಿದ್ದಿರಬೇಕು. ಅವ್ರ ಮೈ ಮೇಲೆ ದೇವ್ರು ಬಂದಮೇಲೆ ಸೆರಗು ಜಾರ್ಕೊಬಿಟ್ಟು ತೆಗೆದು ಹಾಕೊಳ್ತಾ ಇರ್ತಾರೆ. ಅದ್ರ ಅರ್ಥ ಅವಳು ನಾಟಕ ಆಡ್ತಿದ್ದಾಳೆ ಅಂತ ಅರ್ಥ. ಹಾಲೆಲೂಯ. ಗಂಡಸರಿಗಿಂತ ಜಾಸ್ತಿ ಹೆಂಗಸರೇ ಅಭಿಷೇಕ ಬಂದಾಗ ಕುಡಿಯೋದು. ಹಾಲೆಲೂಯ. ಟಿವಿಲೆಲ್ಲ ನೋಡಿರ್ಬೋದು, ಟೌಲ್ ಹಿಂಗೆ ಮಾಡೋ ಪಸಕ್ಕನ್ನು ಬಿದ್ದೋಗ್ಬಿಡೋದು. ಆ ಬೀಳ್ಸಕ್ಕೆ ಜನ ರೆಡಿ ಮಾಡಿರ್ತಾರೆ. ಅಲ್ಲ, ಅನ್ಯ ಭಾಷೆ ಇದೆ ಮಗಳೇ, ಅನ್ಯ ಭಾಷೆ ಇದೆ ಗೌರವ ಕೊಡಬೇಕು. ಅನ್ಯ ಭಾಷೆನ ನಾನೀಗ ಈ ವಾರದಿಂದ ಸ್ಟಾರ್ಟ್ ಮಾಡಿಸ್ತೀನಿ. ಆದರೆ ಗೌರವ ಪ್ರಕಾರ ಬರಬೇಕು. ಇಲ್ಲಿ ಅವರು ಬೇರೆ ಬೇರೆ ಭಾಷೆಗಳನ್ನು ಮಾತಾಡಿದ್ರೆ ಅದರ ಅರ್ಥ ಏನು ಗೊತ್ತಾ? ಅಲ್ಲಿ 17 ದೇಶದಿಂದ ಜನಗಳು ಬಂದಿದ್ರು ಪ್ರಿಯರೇ. ಅದನ್ನು ಓದ್ಬಿಡ್ತೀನಿ ನಾನು. ಓದ್ಬಿಡವ. ಆಕಾಶದ 2:5 ಅಪೊಸ್ತಲರ ಕಥೆ 2:5. ಆಕಾಶದ ಕೆಳಗಿರುವ ಎಲ್ಲ ದೇಶದೊಳಗಿಂದ ಬಂದ ಸದ್ಭಕ್ತರಾದ ಯೆಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಯಾರಂತೆ? ಎಲ್ಲ ದೇಶದಿಂದ ಬಂದ ಯಹೂದ್ಯರು ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲೇ ಇರುವ ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು. ಇಲ್ಲಿ ನೋಡಪ್ಪ, ಈ ಆಕಾಶದ ಕೆಳಗಿರೋ ಎಲ್ಲ ದೇಶದಿಂದ ಸದ್ಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆಗ ಎಲ್ಲ ದೇಶ, ಆಕಾಶ ಕಡೆ ಎಲ್ಲ ದೇಶದಲ್ಲೂ ಇಸ್ರೇಲ್ ಜನಗಳೇನೇ ಚದುರಿ ಹೋಗಿದ್ರು. ಯುದ್ಧ ಸೆರೆಗೆ ಒಯ್ಯಲ್ಪಟ್ಟಾಗ ಎಲ್ಲ ಚದುರಿ ಹೋಗಿದ್ರು. ಮತ್ತು ಬೇರೆ ಕೆಲಸದಲ್ಲೆಲ್ಲ ಇದ್ದರು. ಅವರೆಲ್ಲರೂ ಯೆರೂಸಲೇಮಿನಲ್ಲಿ ಬಂದು ಆ ಸಪ್ಪಳವಾದಾಗ ಗುಂಪು ಕೂಡಿ ಬಂದು ತಮ್ಮ ತಮ್ಮ ಭಾಷೆಯಲ್ಲಿ ಮಾತಾಡೋದನ್ನು ಕೇಳಿ ಭ್ರಮೆಗೊಂಡರು. ತಮ್ಮ ಭಾಷೆ ಅಂದರೆ ಏನು? ಈಗ ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. ನೀವು ಅಮೇರಿಕದವರು, ನೀವು ಬಂದು ತಮಿಳುನಾಡಲ್ಲಿ ವಾಸ ಇದ್ದೀರಾ. ನಿಮ್ಮ ಮಕ್ಕಳಿಗೆ ತಮಿಳೇ ಗೊತ್ತಿರೋದು, ನಿಮಗೂ ಆ ಭಾಷೆ ಗೊತ್ತು. ನೀವು ಆಫ್ರಿಕಾ ದೇಶದವರು, ನೀನು ಕರ್ಕೊಂಡ್ಬಂದ್ಬಿಟ್ಟು ಕೇರಳದಲ್ಲಿದ್ಯಾ. ಕೇರಳದಲ್ಲಿ ಎಂಥ ಮೋಳೆ ಸುಗಮ್ ತಾನೆ ಅಂತ ಕೇಳ್ತಾರೆ, ನಿಜ ಅಲ್ವಾ? ಇಲ್ಲಿ ಏನು ಮಾಡ್ತಾರೆ? ತಮಿಳ್ನಾಡಲ್ಲಿ ಎನ್ನಡ ಪಯ್ಯ ನಲ್ಲರ್ಕರಿಯ ಅಂತ ಕೇಳ್ತಾರೆ.
ಕನ್ನಡದಲ್ಲಿ ಏನೋ ಮಗನೇ ಚೆನ್ನಾಗಿರ್ತದೆ. ಇದು 3 ಒಟ್ಟಿಗೆ ಹೇಳೋಣ, ಏನಾಗ್ತದೆ? 3 ಜನ ಒಟ್ಟಿಗೆ ಹೇಳೋಣ. ಈಗ ಅದೇ ಮಾತು, ಎನ್ನಡ ಪಯ್ಯ ನಲ್ಲ ಇರ್ಕರಿಯ ಅಂತ ನೀವು ಕೇಳಬೇಕು. ನೀವು ಎಂದ ಮೋಳೆ ನನ್ನ ಆಯ್ತುಂಟು ಅಂತ ಕೇಳಬೇಕು. ನಾನು ಕೇಳ್ತೀನಿ ಏನು ಮಗನೇ ಚೆನ್ನಾಗಿದೆ ಅಂತ ಕೇಳ್ತೀನಿ. 3 ಜನ ಒಟ್ಟಿಗೆ ಮಾತಾಡ್ತೀವಿ, ಏನಾಗ್ತದೆ? ಹೆಂಗೆ ಕೇಳಿಸ್ತದೆ? ಹೆಂಗೆ ಕೇಳಿಸ್ತದೆ? ಇನ್ನೊಂದು ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ನೀವು ಮಲಯಾಳದಲ್ಲಿ ಹೇಳ್ಬೇಕು. ಈಗ ಎಂದ ಮೋಳೆ ನನ್ನ ಇಟ್ಟುಂಟು ಅಂತ ನಾನು ಹೇಳ್ತೀನಿ ತಮಿಳಲ್ಲಿ, ಎನ್ನ ಪಯ್ಯ ನಲ್ಲ ಇರ್ಕರಿಯ ಅಂತ ಕೇಳ್ತೀನಿ. ನೀನು ಏನು ಮಗಳೇ ಚೆನ್ನಾಗಿದೆ ಅಂತ ಕೇಳಿ 3 ಜನ ಒಟ್ಟಿಗೆ ಕೇಳಿದಾಗ ಅಲ್ಲಿ ಏನಾಯ್ತು ಗೊತ್ತಾ? ಒಟ್ಟಿಗೆ ಮಾತಾಡಿದಾಗ ಅದು ಒಂಥರ ಭಾಷೆ ಆಗ್ತದೆ. ಎಲ್ಲ ಭಾಷೆಯವರು ಸೇರಿ ಒಂದೇ ಥರ ಅವ್ರವ್ರ ಭಾಷೆಯಲ್ಲಿ ಮಾತಾಡ್ತಿದ್ದಾಗ ಅದು ಕೇಳೋದಂತ ಅಂತ ಕೇಳೋದು. ನಿಜ ತಾನೆ? ಶಿಬಲ್ ಬರಾರಿಗರಿ ಬಾಲಂದಗ ವೈಡಂ ಪಾಡಿಗರಿ ಕೆ ನಂದಗರ ಕಲ್ಲೂಡ ಅರಿಬಲೆ ರಂಗ ರೀಕ ಅನ್ನೋದ ಹಂಗೆ ಕೇಳಿಸ್ತದೆ. ನಿಜನಾ? ಅವರವರ ಭಾಷೆಗಳಲ್ಲಿ ಅವರು ಪ್ರಾರ್ಥನೆ ಮಾಡಿದಾಗ ಹೊರಗಡೆ ಕೇಳಿದ ಜನಕ್ಕೆ ಯಾವ ಭಾಷೆಯಲ್ಲಿ ಮಾಡ್ತಾರೆ ಗೊತ್ತಾಗೋದಿಲ್ಲ. ನಿಜನಾ? ಸತ್ಯ ಅಲ್ವಾ? ನಾವು ಈಗ ಒಬ್ಬರು, ನೀವು ತಮಿಳರು, ನೀವು ಒಡ್ರು, ನೀವು ಕೇರಳದವರು, ನೀವು ಮಹಾರಾಷ್ಟ್ರದವರು, ನೀವು ತೆಲುಗಿನವರು, ನೀವು ಹಿಂದಿ, ನೀವು ಇಂಗ್ಲೀಷು, ನೀವು ಬೆಂಗಾಳಿ, ನಾನು ಒರಿಯಾ, ನಾವೆಲ್ಲ ಸೇರ್ಕೊಂಡು ನಮ್ಮ ಭಾಷೆಯಲ್ಲಿ ಆರಾಧನೆ ಮಾಡಿದಾಗ ಹೊರಗಡೆ ಕೇಳೋ ಜನಕ್ಕೆ ಇದು ಯಾವ ಭಾಷೆನೇ ಗೊತ್ತಾಗೋದಿಲ್ಲ. ಕನ್ನಡದಲ್ಲಿ ಮಾತಾಡ್ತಿದ್ರು ಗೊತ್ತಾಗೋದಿಲ್ಲ. ಯಾಕೆಂತೇಳಿ ಇಷ್ಟು ಸ್ವರ ಮುಚ್ಚಿಬಿಟ್ಟಿರ್ತದೆ. ಅದೇ ಅನ್ಯ ಭಾಷೆ ಪ್ರಿಯರೇ. ಬೇರೆ ಭಾಷೆಗಳಿಂದ ನಾವು ಮಾತಾಡೋಕ್ಕೆ ಶಕ್ತಿ ಬರ್ತದೆ ಪ್ರಿಯರೇ. ಈಗ ರಾಜಮಠಿ ಇಂಗ್ಲೀಷ್ ಬರೋದೇ ಇಲ್ಲ. ಒಬ್ಬಳು ಇಂಗ್ಲೀಷಲ್ಲಿ ಬರ್ತಾರೆ, ನನಗೆ ಪೇಯ್ನ್, ಬ್ಯಾಕ್ ಪೇಯ್ನ್ ಅಂತ ಹೇಳಿದ್ರೆ, ಇವ್ರು ಬ್ಯಾಕ್ ಪೇಯ್ನ್ ಅಂತೇಳಿ ಅರ್ಥ ಆಯ್ತು ಇವರಿಗೆ. ಕೈ ಇಟ್ಟು ಪ್ರಾರ್ಥನೆ ಮಾಡೋದು ಇವ್ರು ಬರೋದಿಲ್ಲ ಅವರಿಗೆ. ಕನ್ನಡದಲ್ಲಿ ಮಾತಾಡಿದ್ರೆ ಅವಳಿಗೆ ಅರ್ಥ ಆಗೋದಿಲ್ಲ. ಇಂಗ್ಲೀಷ್ ಮಾತಾಡಿದ್ರೆ ರಾಜಮಠಿ ಬರೋದಿಲ್ಲ. ಪವಿತ್ರಾತ್ಮನಿಂದ ಕೇಳಿದಾಗ ಇದ್ದಕ್ಕಿದ್ದಾಗ ರಾಜಮಠಿ ಇಂಗ್ಲೀಷ್ ಮಾತಾಡ್ಬಿಡ್ತಾರೆ. ಅವಳು ಪ್ರಾರ್ಥನೆ ಮುಗಿಯಲ್ಲರೆ ಇಂಗ್ಲೀಷಲ್ಲೇ ಮಾತಾಡ್ಬಿಡ್ತಾರೆ. ಅದೇ ಅನ್ಯ ಭಾಷೆ. ಅದೂ ಒಂಥರ ಅನ್ಯ ಭಾಷೆನೇ. ಅದಲ್ಲದೇ ಇದು ಕೂಡ ಅನ್ಯ ಭಾಷೆನೇ. ಯಾವುದು? ನಾವೀಗ ನಾನು ಹೇಳಿ ನೋಡಿ, ಶಿಬಾಲ ಬರಿಗರ ಹರಿಗರ ಈ ಬಾಲ ಅಂತ ಹೇಳ್ತೀವಲ್ಲ, ಇದು ಯಾಕೆ ಅನ್ಯ ಭಾಷೆ ಅಂತ ಹೇಳ್ತೀವಿ ಅಂತಂದರೆ, ಮಕ್ಕಳು ಮಾತನಾಡುವಾಗ ಕರೆಕ್ಟಾಗಿ ಮಾತಾಡ್ತಾರಾ? ಮಾತಾಡಬೇಕು. ಹೆಂಗೆ ಮಾತಾಡ್ತಾರೆ? ತೊದಲು ನುಡಿಯಿಂದ ಮಾತಾಡ್ತಾರೆ. ಈ ತೊದಲು ನುಡಿಯ ಭಾಷೆನೇ ಅನ್ಯ ಭಾಷೆ ಪ್ರಿಯ. ಈ ತೊದಲು ನುಡಿಯ ಭಾಷೆ ಅನ್ಯ. ಇದನ್ನು ಸಭೆಯಲ್ಲಿ ಹುಚ್ಚು ಬಂದಂಗೆ ಮಾಡಬಾರ್ದು. ಅನ್ಯ ಭಾಷೆ ಮಾಡಬೇಕು, ಆದರೆ 2 ನಿಮಿಷ 3 ನಿಮಿಷ 5 ನಿಮಿಷ ಮಾಡಬೇಕೇ ಹೊರತು ಹುಚ್ಚು ಬಂದಾಗ ಕಿರ್ಚಾಡ್ಕೊಂಡು ಈಗ ಆಹಾರದಲ್ಲೂ ಕೂಡ ಬಂದ್ಬಿಟ್ಟಿದೆ. ನನ್ನ ಹತ್ತಿರವಿರುವ ಓ ಯೇಸುವೆ ನಾನಿಂದನು ಬಿಟ್ಟು ಬಾಳಲಾರೆನು. ಈಗ ಅನ್ಯ ಭಾಷೆ. ಶೀಬಾರಿಸೋ ಗಾರೀರಿಸೋ ಶಿಬಲಾಂದಾರಿ ಗಾರೀರಿರಿಸೋ ಇದು ಅರ್ಥ ಆಯ್ತಾ? ಇದೆಲ್ಲ ಬೈಬಲಲ್ಲಿ ಬರ್ದಿಲ್ಲ ಪ್ರಿಯರೇ. ಆರಾಧನೆ ಮಾಡುವಾಗ ಸೇರಿಸ್ಕೊಂಡು ಬರೀರಿ, ಹುಚ್ಚು ಬಂದಾಗ ಕುಡೀರಿ, ಬರ್ದಿಲ್ಲ. ಅನ್ಯ ಭಾಷೆ ಮಾಡಬೇಕು ಬೈಬಲ್ ಇದೆ. ಆದರೆ ಗೌರವದಿಂದ ಮಾಡಬೇಕು. ಅದ್ರ ಬಗ್ಗೆ ನಾನು ಇನ್ನೊಂದು ದಿವಸ ಅನ್ಯ ಭಾಷೆ ಬಗ್ಗೆನೇ ತೆಗಿತೀನಿ ಪ್ರಿಯರೇ. ಇವತ್ತು ಪಂಚಶತಮ ದಿವಸದ ಬಗ್ಗೆ ಬಂತು. ಅವರೆಲ್ಲರೂ ಬೇರೆ ಬೇರೆ ಭಾಷೆಗಳಿಂದ ಮಾತಾಡಿದ್ರಲ್ವ, 17 ದೇಶದಿಂದ ಜನಗಳು ಬಂದು ನೋಡಿ. ಅಲ್ಲಿ ಸುಮಾರು ಬರ್ತಿದೆ. ಯಾವ ಥರ ಗೊತ್ತಾ? ಓದಪ್ಪ 9ನೇ ವಾಕ್ಯದಿಂದ ಓದು, ಬೇಗ ಓದು. 9ನೇ ಭಾಷೆಯಿಂದ 9ನೇ ವಾಕ್ಯ. ಆಯಿತು. ಪ್ರಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮಿಯ, ಯೂದಾಯ, ಕಪದೋಕ್ಯ, ಪೋಂತ್ಯ, ಆಸ್ಯ, ಪುಗ್ಯ, ಪಂಪುಲ್ಯ, ಐಗುಪ್ತ, ಕುರೇನ್ಯ, ಹಿಂಗೆ ಇದೆಲ್ಲ ಅಲ್ಲಿನ ದೇಶ. ನಮ್ಮದು ದೇಶ ಯಾವುದು? ನಮ್ಮದು ಯಾವುದು? ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಕಲ್ಕತ್ತಾ, ಗೋವಾ, ಬಾಂಬೆ ಥರ ಹೇಳ್ತೀವಲ್ಲ, ಹಂಗೆ ಆ ದೇಶ. ಅಷ್ಟು ದೇಶಗಳಿಂದ ಅವ್ರು ಬಂದು ಪ್ರಾರ್ಥನೆ ಮಾಡಿದ್ರೆ ಅವ್ರವ್ರ ಭಾಷೆಯಲ್ಲಿ ಮಾಡಿದಾಗ 5 ಭಾಷೆಯಲ್ಲಿ ಸೇರ್ಕೊಂಡು ಮಾಡಿದ್ರೆ ಬರೋದೇ ಅನ್ಯ ಭಾಷೆ. ಗೊತ್ತಾಯ್ತಾ? ಇದೇ ಅನ್ಯ ಭಾಷೆ ಪ್ರಿಯರೇ. ಕನ್ಫ್ಯೂಸ್ ಆಗೋಕೋಬೇಡಿ. ಇವರೆಲ್ಲ ಬಂದು ಸೇರಿ ದೇವರ ಅಭಿಷೇಕವನ್ನು ಪಡೆದಂಥ ದಿನನೇ ಪಂಚಶತಮ ದಿವಸದ ಹಬ್ಬ. ಅದು ಯೇಸು ಸ್ವಾಮಿ ಪಸ್ಕ ಹಬ್ಬದ ದಿವಸದಿಂದ ಹಿಡಿದು 50 ದಿವಸದವರೆಗೆ ಬಂದಾದ್ಮೇಲೆ ಯೇಸು ಸ್ವಾಮಿ ಲೋಕದ ಪಾಪವನ್ನು ಹೊತ್ತುಕೊಂಡ ಮೇಲೆ ಪ್ರಥಮವಾಗಿ ನಡೆಸಿದಂಥ ಪಂಚಶತಮ ದಿವಸ ಹಬ್ಬ ಏಕ ಮನಸ್ಸಿಂದ ಕೂಡಿ ಬಂದಿದ್ದಕ್ಕೆ ಪವಿತ್ರಾತ್ಮ ಇಳಿದು ಬಂದು ಎಲ್ಲರೂ ಅಭಿಷೇಕ ಮಾಡಿದ್ರಂತೆ. ಎಲ್ಲರೂ ಅಭಿಷೇಕ ಮಾಡಿದಂತೆ. ಆ ಅಭಿಷೇಕ ಇವತ್ತು ನನಗೂ ನಿನಗೂ ಬೇಕಾಗಿದೆ ಪ್ರಿಯರೇ. ಆ ಅಭಿಷೇಕ ನನಗೂ ನಿನಗೂ ಬೇಕು. ನಾವು ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳುವ. ದೇವರೇ ನನಗೆ ಆ ಅಭಿಷೇಕ ಕೊಡಪ್ಪ, ದೇವರೇ ನನಗೆ ಆ ಅಭಿಷೇಕ ಕೊಡಪ್ಪ. ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋ ಪ್ರಿಯರೇ. ದೇವರೇ ನನಗೆ ಆ ಅಭಿಷೇಕ ಬೇಕಾದ್ರೆ ಹುಚ್ಚು ಬಂದಾಗೆ ಆಡಬಾರ್ದು. ಪ್ರಾರ್ಥನೆಯನ್ನು ಮಾಡಿ ಎಲ್ಲರೂ ಕೂಡ ತಲೆಗೆ ಸೆರಗನ್ನು ಹಾಕಿ, ಗಂಡಸರೇ ದಯವಿಟ್ಟು ನೀವು ಅಷ್ಟೇ ಮೊಣಕಾಲು ಉರ್ಲಿಕ್ಕೆ ಆಗೋರು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ. ದೇವರೇ ನನಗೆ ನಿನ್ನ ಪವಿತ್ರವಾದ ಪ್ರಾರ್ಥನಾ ಅಭಿಷೇಕದ ಶಕ್ತಿ ಬೇಕು.
ನನ್ನ ಕುಟುಂಬವನ್ನು ನಡೆಸೋ ಶಕ್ತಿ ಬೇಕು. ನಿನ್ನ ಮಗನಾಗಿ ಮಗಳಾಗಿ ಜನಿಸಲಿಕ್ಕೆ ನನಗೆ ನಿನ್ನ ಪವಿತ್ರಾತ್ಮನ ಅಗ್ನಿಯನ್ನು ಕೊಡು ಅಂತ ಕೇಳ್ರಿ. ಹಾಲೆಲೂಯಾ. ಪರಿಶುದ್ಧಾತ್ಮನೆ ಕಾರ್ಯ ಮಾಡು. ಎಲ್ಲರೂ ಕೂಡ ನೀವು ಪ್ರಾರ್ಥನೆ ಮಾಡಿ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಆಮೇನ್. ಹಾಲೆಲೂಯಾ. ಸ್ತೋತ್ರ. ನನಗೆ ಅಗ್ನಿ ಬೇಕು ಅಂತ ಕೇಳಿ, ನನಗೆ ಅಗ್ನಿ ಬೇಕು ಅಂತ ಕೇಳಿ ದೇವರ ಆತ್ಮ ಕಾರ್ಯ ಮಾಡ್ತಾರೆ. ಆಮೇನ್, ಆಮೇನ್, ಆಮೇನ್. ವರ್ಷದಾಗಲೇ ನಿನ್ನ ಅಗ್ನಿಯನ್ನು ನನ್ನ ಮೇಲೆ ಶಿಕ್ಷಕ, ನನ್ನ ಕೆಟ್ಟ ತಲೆಗಳನ್ನು ಪರಿಶುದ್ಧ ಮಾಡೋದ ಅಗ್ನಿಯನ್ನು ಕಳಿಸಿಕೊಡು ಸ್ವಾಮಿ. ಅಪ್ಪ ಈ ಸಮಯದಲ್ಲಿ ನನ್ನ ಕುಟುಂಬವನ್ನು ಅಭಿಷೇಕಿಸಲು ಶಕ್ತಿ ಕೊಡಪ್ಪ. ಹಾಗೇನೆ ಸ್ವಾಮಿ ಸೇವೆಯನ್ನು ಕೆಲಸ ಮಾಡೋದಾದ್ರೆ ಯಾವ ಮಾತಾಡಿದ್ರು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೆನ್, ಆಮೆನ್, ಆಮೆನ್. ಸ್ತೋತ್ರ, 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 ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಪಂಚಶತಮ ದಿವಸದಲ್ಲಿ ಇಳಿದು ಬಂದಂಥ ಅಗ್ನಿ ನನಗೆ ಬೇಕು ಅಂತ ಯಾರೆಲ್ಲ ಕೇಳ್ತಿರೋ ಅವರಿಗೆ ನಿಜವಾಗಿ ಇವತ್ತೊಂದು ಬಿಡುಗಡೆ, ಇವತ್ತೊಂದು ಆಶೀರ್ವಾದ. ಇಲ್ಲಿಂದ ಹೋಗ್ಬೇಕಿದ್ರೆ ದೇವರೇ ನಿನ್ನ ಅಗ್ನಿ ಅಭಿಷೇಕ ನನಗೆ ಕೊಡು ಅಂತ ಕೇಳಿ, ಕೊಡು ಅಂತ ಕೇಳಿ ದೇವರ ಅಗ್ನಿಯಿಂದ ತುಂಬಿಸ್ತಾರೆ. ಆದರೆ ನಾನು ಆಗಲೇ ಹೇಳಿದಾಗೆ ಇದು ನಿಮ್ಮನ್ನು ಸುಡುವ ಅಗ್ನಿ ಅಲ್ಲ, ನಿಮ್ಮನ್ನು ಶುದ್ಧಗೊಳಿಸುವ ಅಗ್ನಿ. ಚಿನ್ನ ಮಣ್ಣಾಗಿರ್ತದೆ, ಆ ಮಣ್ಣನ್ನು ಬೆಂಕಿಲಿ ಹಾಕಿ ಬೇಯಿಸುವಾಗ ಬೇಯಿಸಿ ಆದಮೇಲೆ ಅದು ಚಿನ್ನ ಆಗೋದು. ಹಾಗೇನೆ ನಾವು ಕೂಡ ಮಣ್ಣಾಗಿ ಧೂಳಾಗಿ ಇಟ್ಟಂತ ನಮ್ಮನ್ನು ಯೇಸು ಸ್ವಾಮಿಯ ರಕ್ತದಿಂದ ಶುದ್ಧೀಕರಣ ಮಾಡಿದ್ದಾರೆ, ಅಗ್ನಿಯಿಂದ ಶುದ್ಧೀಕರಣ ಮಾಡಿದ್ದಾರೆ. ನಾವು ಇನ್ನೂ ಶುದ್ಧ ಆಗಬೇಕು. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರೋ ನಮ್ಮ ತಂದೆಯಾದ ದೇವರೇ, ಪ್ರಭು ರಕ್ಷಕರು ಒಡೆಯನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ ಈ ದಿನ ಈ ರೀತಿಯ ಪ್ರಾರ್ಥಿಸುವಾಗ ನಿನ್ನ ನಾಮ ಮಹಿಮೆಯಾಗಲಿ, ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ ಹಿಡಿದು ಬರಲಿ ಸ್ವಾಮಿ. ನೀನು ಮಾಡಿದ ಅದ್ಭುತಕ್ಕಾಗಿ ಸ್ತೋತ್ರ, ನೀನು ಮಾಡೋ ಸೂಚಕ್ಕಾಗಿ ಸ್ತೋತ್ರಪ್ಪ. ಪಂಚಶತಮ ದಿನದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಲಿಕ್ಕೆ ನಿನ್ನ ಅವಕಾಶ ಕೊಟ್ಟಿದ್ದ ಸ್ತೋತ್ರಪ್ಪ. ನೀನು ಏನನ್ನು ಪ್ರಕಟಪಡಿಸಿ ಕೊಟ್ಟಿದೆಯೋ ಅದನ್ನು ನಾನು ಈ ಮಕ್ಕಳಿಗೆ ತಿಳಿಸಿದ್ದೀನಿ ಸ್ವಾಮಿ. ಅಪ್ಪ ಈ ಮಕ್ಕಳನ್ನು ಮುಟ್ಟು ಸ್ವಾಮಿ, ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸು, ನನ್ನನ್ನು ಕೂಡ ಉಪಯೋಗಿಸು. ನಿನ್ನ ಕೃಪೆ, ನಿನ್ನ ಬಲದಿಂದ ತುಂಬಿಸಪ್ಪ. ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದೆ ತಂದೆ. ಪವಿತ್ರಾತ್ಮರೇ, ನಮ್ಮ ಮಧ್ಯದಲ್ಲಿ ನಿನ್ನ ಅಗ್ನಿ ಅಭಿಷೇಕವನ್ನು ಇಳಿಸು ಸ್ವಾಮಿ. ನನ್ನ ಕುಟುಂಬದ ಮೇಲೆ ಇಳಿಸು ಸ್ವಾಮಿ, ನನ್ನ ಸೇವೆಯ ಮೇಲೆ ಇಳಿಸು ಸ್ವಾಮಿ. ನನಗೆ ನೀನು ಕೊಟ್ಟ ಸಭೆಯ ಮೇಲೆ ಅಗ್ನಿ ಅಭಿಷೇಕ ಅಪ್ಪ. ಈ ಒಂದು ಟೀನಸ್ಪುರದ ಮೇಲೆ ನಿನ್ನ ಅಗ್ನಿ ಅಭಿಷೇಕ ಎಲ್ಲ ಜನಗಳು ನಮ್ಮನ್ನು ನೋಡಿ ಅಭಿಷೇಕದೊಂದಿಗೆ ಬಂದು ಸಹಾಯ ಮಾಡಪ್ಪ. ಯೇಸುವಿನ ಕೃಪೆಗಳ ನಾಮದಲ್ಲಿ ಬೇಡಿ ಬಂದು ತಂದೆ. ಆಮೆನ್, ಆಮೆನ್, ಆಮೆನ್.